ಓಕೆ, ಕೂಡಿ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಸಿಸ್ಟರ್ ಇವಾಗ ಕೇಳಿಸ್ತಿದ್ಯಾ? ಈಗ ಕೇಳುತ್ತೆ. ಓಕೆ, ಇವತ್ತಿನ ದಿನದಲ್ಲಿ ನಾವು ನೋಡಿಕೊಳ್ಳುತ್ತಿರುವ ಅಂಶದ ಹೆಸರು ದೇವಾಲಯಗಳು ಯಾವುವು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವಾಲಯಗಳು ಯಾವುವು ಅಥವಾ ಆಲಯಗಳು ಯಾವುವು ಎಂಬುದಾಗಿ ಇವತ್ತಿನ ದಿನದಲ್ಲಿ ನಾವು ನೋಡಿಕೊಳ್ಳುತ್ತಿರುವ ಅಂಶದ ಹೆಸರು. ಅಂದ್ರೆ ದೇವಾಲಯ, ಆಲಯ, ನಿಲಯ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಒಂದು ಮೀನಿಂಗ್ ಅಂದ್ರೆ ಒಂದು ಅರ್ಥ ಅನ್ನುವಂತಹದ್ದು ಇರುವಂತದ್ದಾಗಿದೆ. ಹಾಗಾಗಿ ನಿಲಯ ಅನ್ನುವಂಥದ್ದಕ್ಕೆ ಅಂದ್ರೆ ದೇವಾಲಯ, ನಿಲಯ, ಆಲಯ ಅಂದ್ರೆ ಒಂದು ವಾಸ ಮಾಡುವಂತಹ ಜಾಗವನ್ನು ನಿಲಯ ಅನ್ನುವಂತಹದ್ದನ್ನು ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಹಾಗಾಗಿ ಇವಾಗ ದೇವಾಲಯ ಅಂದ್ರೆ ದೇವರು ವಾಸ ಮಾಡುವ ಜಾಗವನ್ನು ದೇವಾಲಯ ಅನ್ನುವಂತಹದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ನಿಲಯ ಅನ್ನುವಂತಹದ್ದು ಯಾವುದರಲ್ಲಿ ಬರುತ್ತೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ನಾವು ನಿರ್ಮಾಣ ಮಾಡಿಕೊಳ್ಳುವಂತಹ ನಿಲಯಗಳು, ಇವಾಗ ಯಾರೇ ಆಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿರ್ತಾರಲ್ಲ, ಅಂತಹ ಸಮಯದಲ್ಲಿ ಅವ್ರ ಮುಂದೆ ಒಂದು ಬೋರ್ಡ್, ಅವ್ರ ಮನೆಯ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂತ ನೋಡುವ ಅಂತ ಸಮಯದಲ್ಲಿ ಅವ್ರ ಮನೇಲಿ ಯಾರಾದ್ರೂ ಶಾಂತಿನೋ ಇಲ್ಲ ಲಕ್ಷ್ಮಿನೋ ಯಾರಾದ್ರೂ ಇದ್ರೆ ಲಕ್ಷ್ಮೀ ನಿಲಯ ಇಲ್ಲ ಶಾಂತಮ್ಮ ನಿಲಯ ಅನ್ನುವಂತಹದ್ದು ಅಲ್ಲಿ ಹಾಕಿರುವುದನ್ನು ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೋ, ಅಲ್ಲಿ ಯಾರು ಇರ್ತಾರೋ, ಯಾರು ಹಿರಿಯರಾಗಿರ್ತಾರೋ ಅವ್ರ ಹೆಸರನ್ನು ಅಲ್ಲ ಅವ್ರ ಹೆಸರನ್ನು ಹಾಕಿ ಅವರಲ್ಲಿ ವಾಸ ಮಾಡುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ನಿಜವಾದ ಆಲಯ ಯಾವುದು, ಅದು ಯಾವ ರೀತಿ ಇರುತ್ತೆ, ಇಲ್ಲ ಫಸ್ಟ್ ಯಾವ ದೇವರು ಯಾವ ಆಲಯವನ್ನು ಬಯಸಿದ್ರು, ನಂತರ ಯಾವ ಆಲಯವನ್ನು ದೇವರು ಬಯಸ್ತಾ ಇದ್ದಾರೆ ಎಂಬುದಾಗಿ ಇವತ್ತಿನ ದಿನದಲ್ಲಿ ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಹದ್ದಾಗಿದೆ. ಅಂದ್ರೆ ಆಲಯ ಅಂದ್ರೆ ಅದರ ಅರ್ಥ ಏನಂದ್ರೆ ವಾಸಸ್ಥಾನ. ಯಾರಾದ್ರೂ ವಾಸ ಮಾಡುವಂತಹ ಜಾಗವನ್ನು ಆಲಯ ಅಥವಾ ನಿಲಯ ಅಂತಾರೆ. ಅದೇ ರೀತಿ ದೇವಾಲಯ ಅಂದ್ರೆ ದೇವರು ವಾಸ ಮಾಡುವ ಜಾಗವನ್ನು ದೇವಾಲಯ ಅನ್ನುವಂತಹದ್ದನ್ನು ನೋಡ್ತಾ ಇರ್ತೀವಿ. ಹೌದಾ, ದೇವಾಲಯ ಅಂದ್ರೆ ದೇವರು ವಾಸ ಮಾಡುವ ಜಾಗ. ಇವಾಗ ದೇವರು ವಾಸ ಮಾಡುವ ಜಾಗ ಅಂದ್ರೆ ದೇವಾಲಯಗಳಂದ್ರೆ ಅನ್ಯ ಜನಗಳಾದ್ರೆ ದೇವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಅಯ್ಯೋ ನಮ್ ದೇವ್ರಿಗ ದೇವಾಲಯ ಇದೆ, ದೇವಸ್ಥಾನ ಇದೆ ಎಂಬುದಾಗಿ ಅವರು ಗುಡಿ ಗೋಪುರಗಳನ್ನು ತೋರಿಸುವಂತಹದ್ದನ್ನು ನೋಡ್ತಾ ಇರ್ತೇವೆ. ಅದೇ ರೀತಿ ನಮ್ಮ ಕ್ರೈಸ್ತರಲ್ಲಿ ಕೆಲವರು ಅಂದ್ರೆ ನಿಮ್ಗೆ ಅದು ಏನಾದ್ರು ನಿಮ್ಗೆ ಗುಡಿ ಗೋಪುರಗಳೇನಾದ್ರು ದೇವಾಲಯ ಆದ್ರೆ, ನಮ್ಮ ವಿಷಯದಲ್ಲಿ ನಾವು ಚರ್ಚ್ ಇದೆಯಲ್ಲ, ಅದೇ ನಮಗೆ ಒಂದು ದೇವಾಲಯ ಎಂಬುದಾಗಿ ಕ್ರೈಸ್ತರು ತೋರಿಸುವಂತದ್ದಾಗಿದೆ. ಆದ್ರೆ ನಿಜವಾಗ್ಲೂ ದೇವಾಲಯ ಅನ್ನುವಂತಹುದು ಯಾವುದು ಎಂಬುದಾಗಿ ಮನುಷ್ಯರಿಗೆ ಯಾರಿಗೂ ಕೆಲವರಿಗೆ ಮಾತ್ರ ಗೊತ್ತಿರುವಂತಹದ್ದಾಗಿದೆ ಪ್ರಿಯರೇ. ಹಾಗಾಗಿ ದೇವಾಲಯ ಕುರಿತು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಆದ್ರೂ ಕೂಡ ನಾವು ದೇವಾಲಯದ ನಾವೇ ದೇವಾಲಯ ದೇವರಿಗೆ ಎಂಬುದಾಗಿ ಗೊತ್ತು. ಆದ್ರೆ ನಾವು ಅನ್ನುವಂತಹ ದೇವಾಲಯ ದೇವರಿಗೆ ಅಂತ ಗೊತ್ತಿದ್ರು ಕೂಡ ನಾವು ತಪ್ಪು ಮಾಡ್ತಾ ಇದ್ರೆ ನಾವೇನಾಗ್ ಹೋಗ್ತೀವಿ, ಮುಂದೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ ಎಂಬುದಾಗಿ ಕೂಡ ನಾವು ತಿಳಿದುಕೊಂಡಿರುವಂತವರು ಆಗಿರ್ಬೇಕೆಂಬುದಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ದೇವರಿಗೆ ಈ ಲೋಕದಲ್ಲಿ ಏನಾದ್ರೂ ಗುಡಿ ಗೋಪುರಗಳು ಇಲ್ಲ ದೇವಾಲಯಗಳು ಏನಾದ್ರೂ ದೇವರಿಗೆ ಆಲಯ ಆಗಿದೆಯಾ ಎಂಬುದಾಗಿ ನಾವು ವಾಕ್ಯದ ಮೂಲಕ ನೋಡಿಕೊಳ್ಳೋಣ ಪ್ರಿಯರೇ. ಅರಸುಗಳು 1 ಅರಸುಗಳು 8ನೇ ಅಧ್ಯಾಯ 27ನೇ ವಚನ. 1 ಅರಸುಗಳು 8ನೇ ಅಧ್ಯಾಯ 27ನೇ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು. ಸಾಕು. ಇಲ್ಲಿ ಏನಂತ ಹೇಳ್ತಿದ್ದಾರೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು ಅಂದ್ರೆ ಹೇಳ್ತಿದ್ದಾರೆ, ದೇವ್ರು ಏನಾದ್ರು ಈ ಭೂಲೋಕದಲ್ಲಿ ವಾಸ ಮಾಡಕ್ಕೆ ಏನಾದ್ರು ಆಗುತ್ತಾ, ಅಂತ ಮನೆಯನ್ನು ಕಟ್ಟಕ್ಕಾದ್ರೂ ಜಾಗ ಇದೆ ಎಂಬುದಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ನಾವು ಯಾವುದೇ ಆಗಿರ್ಬೋದು, ಇವಾಗ ನಮ್ ಹಳ್ಳಿ ಕಡೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೋಳಿ ಸಾಕುವಂತಹದ್ದನ್ನು ನೋಡಿರ್ತೀವಿ. ಕೋಳಿ ಸಾಕುವಂತಹ ಸಮಯದಲ್ಲಿ ಕೋಳಿ ಅಂದ್ರೆ ರಾತ್ರಿ ಹೊತ್ತು ಉಳ್ಕೊಳ್ಳಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಣ್ಣದಾಗಿ ಗೂಡು ಕಟ್ಟಿರ್ತೀವಿ. ಒಂದು ಸಣ್ಣದಾಗಿ ಗೂಡು ಕಟ್ಟಿರುವಂತಹ ಸಮಯದಲ್ಲಿ ರಾತ್ರಿ ಹೊತ್ತು ಬಂದು ಅವು ಆ ಗೂಡಿನಲ್ಲಿ ವಾಸ ಮಾಡುವಂತಹದ್ದನ್ನು ನಾವು ನೋಡ್ತೀವಿ.
ಅದೇ ಗೂಡಲ್ಲಿ ನಾವು ಹೋಗಿ ವಾಸ ಮಾಡಕ್ಕಾಗಲ್ಲ. ಯಾರು ಮಾತ್ರ ವಾಸ ಮಾಡ್ಬೋದು ಅಂದ್ರೆ ಕೋಳಿಗಳು ಮಾತ್ರ ವಾಸ ಆಗ್ಬೋದು. ಯಾಕೆಂದ್ರೆ ನಾವು ಕೋಳಿಗಳು ಯಾವ ಗಾತ್ರದಲ್ಲಿ ಇರ್ತವೋ ಆ ಗಾತ್ರವನ್ನು ನೋಡಿ ಅವುಗಳಿಗೆ ತಕ್ಕ ಹಾಗೆ ನಾವು ಆ ಗುಡಿಯನ್ನು ನಿರ್ಮಾಣ ಮಾಡಿರ್ತೇವೆ. ಅದೇ ರೀತಿ ನಮ್ಮ ಗುಡಿ ಅಂದ್ರೆ ನಾವು ಮಾಡಿಕೊಳ್ಳುವಂತಹ ಮನೆಗಳು ಆ ರೀತಿಯಾಗಿರಲ್ಲ. ನಮ್ಮ ಮನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ರೂಮ್ ಇರುತ್ತೆ. ಅದೇ ರೀತಿ ಹಾಲ್ ಇರುವಂತಹದ್ದಾಗಿರುತ್ತೆ. ಆಮೇಲೆ ಕಿಚನ್ ಇರುವಂತಹದ್ದಾಗಿರುತ್ತೆ. ಈ ರೀತಿಯಾಗಿ ಸಪ್ರೇಟ್ ನಮ್ಗೆ ಇಷ್ಟ ಬಂದ ರೀತಿಯಾಗಿ ಅಲಂಕಾರವಾಗಿ ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನ ನಾವು ರೆಡಿ ಮಾಡ್ಕೊಳ್ಳೋರು ನಾವಾಗ್ತೀವಿ. ಆದ್ರೆ ಅದೇ ಕೋಳಿಗಳಿಗೆ ಆ ರೀತಿಯಾಗಿ ನಾವು ರೆಡಿ ಮಾಡಲ್ಲ. ಯಾವ ರೀತಿ ರೆಡಿ ಮಾಡಿರ್ತೀವಿ ಅಂದ್ರೆ ಒಂದು ಮಾಮೂಲಿಯಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನಿರ್ಮಾಣ ಮಾಡುವಂತವ್ರು ಆಗಿರ್ತೀವಿ. ಅಂದ್ರೆ ಅದರಲ್ಲೇ ಹೋಗಿ ನಾವು ವಾಸ ಮಾಡ್ಬೇಕಂದ್ರೆ ಆ ಸಣ್ಣ ಗೂಡಿನಲ್ಲಿ ಹೋಗಿ ನಾವು ವಾಸ ಮಾಡಕ್ ಆಗಲ್ಲ. ಅದೇ ರೀತಿ ದೇವರು ಕೂಡ ಈ ಲೋಕದಲ್ಲಿ ಮನುಷ್ಯರು ಇರುವುದಕ್ಕೋಸ್ಕರ ಈ ಭೂಮಂಡಲದಲ್ಲಿ ಮನುಷ್ಯರಿಗೆ ತಕ್ಕ ಹಾಗೆ ಸೃಷ್ಟಿ ಮಾಡಿದ್ದಾರೆ ಹೊರತು ಇದರಲ್ಲಿ ಬಂದು ದೇವರು ವಾಸ ಮಾಡು ಅಂದ್ರೆ ಅದು ದೇವರಿಗೆ ಇಡಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ದೇವರು ಅಷ್ಟು ದೊಡ್ಡವನ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಹೌದು ಅಷ್ಟು ದೊಡ್ಡವನೇ ಎಂಬುದಾಗಿ ಈ ಭೂಲೋಕದಲ್ಲಿ ವಾಸಿಸುವನು ಅಂದ್ರೆ ದೇವರು ಇಲ್ಲಿ ಈ ಭೂಲೋಕದಲ್ಲಿ ವಾಸ ಮಾಡುವಂತಹ ದೇವರು ಆಗಿರಲ್ಲ ಪ್ರಿಯರೇ. ಹಾಗಾಗಿ ದೇವಾಲಯವನ್ನು ಕುರಿತು ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಳುವುದಾದ್ರೆ ಫಸ್ಟ್ ಈ ದೇವಾಲಯ ಆಲಯ ಅನ್ನುವಂತಹದ್ದು ಫಸ್ಟ್ ಎಲ್ಲಿಂದ ಬಂತು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಎಲ್ಲಿಂದ ಆರಂಭವಾಯಿತು ಆಮೇಲೆ ಎಲ್ಲಿಗೆ ಮುಕ್ತಾಯವಾಯಿತು ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳೋಣ. ಎಲ್ಲಿಂದ ಆರಂಭವಾಯಿತು ಎಂಬುದಾಗಿ ತಿಳಿದುಕೊಳ್ಳೋಣ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1ನೇ ವಚನ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 1ನೇ ವಚನ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಸಾಕು ಅನ್ನ ಏನಂತ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳುವಂತಹ ಸಮಯದಲ್ಲಿ ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಇಲ್ಲಿ ಏನಂತ ಮೆನ್ಷನ್ ಮಾಡ್ತಿದ್ದಾರೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ದೇವರ ಬೆಟ್ಟ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬೆಟ್ಟದ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಏನಂತ ಬೆಟ್ಟದ ಹೆಸರು? ಹೋರೇಬ್ ಅಂತ ಬೆಟ್ಟದ ಹೆಸರು ಹೇಳ್ತಿದ್ದಾರೆ. ಅದೇ ರೀತಿ ಅದಲ್ದಲೆ ದೇವರ ಬೆಟ್ಟ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಾಗ್ಬೋದು ದೇವರು ಬೆಟ್ಟದ ಮೇಲೆ ಆರಾಧನೆಯನ್ನು ಮಾಡುವಂತದ್ದಾಗಿರ್ಬೋದು, ಸೀನಾಯಿ ಬೆಟ್ಟ ಆಗಿರ್ಬೋದು, ಅನೇಕ ಬೆಟ್ಟಗಳಿರ್ತವೆ. ಆದ್ರೆ ಇಲ್ಲಿ ಮಾತ್ರ ದೇವರ ಬೆಟ್ಟ ಅನ್ನುವಂತಹದ್ದು ಮೆನ್ಷನ್ ಮಾಡಿ ದೇವರು ಹೇಳ್ತಾ ಇದ್ದಾರೆ, ಬರೆಸಿರುವಂತಹದ್ದನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಇದು ಮಾತ್ರ ದೇವರ ಬೆಟ್ಟನ, ಬೇರೆ ಬೆಟ್ಟಗಳಿದಾವಲ್ಲ ಅವೆಲ್ಲ ದೇವರ ಬೆಟ್ಟಗಳಲ್ವಾ? ಹಂಗಾದ್ರೆ ಅವೆಲ್ಲ ದುಷ್ಟನ ಬೆಟ್ಟಗಳು ಎಂಬುದಾಗಿ ನಮ್ಗೆ ಆಲೋಚನೆ ಬರ್ಬೋದು ಅಲ್ಲ ಪ್ರಿಯರೇ? ಇಲ್ಲಿ ದೇವರ ಬೆಟ್ಟ ಎಂಬುದಾಗಿ ಯಾಕೆ ದೇವರು ಹೇಳಿದ್ದಾರೆ ಅಂತ ನೋಡಿಕೊಳ್ಳುವಂತಹ ಸಮಯದಲ್ಲಿ ಆಗ ಇಸ್ರಾಯೇಲ್ಯರಿಗೆಲ್ಲ ಒಂದು ಭಾವನೆ ಇರುವಂತಹದ್ದಾಗಿತ್ತು. ಏನಂದ್ರೆ ಆ ಬೆಟ್ಟಗಳಲ್ಲಿ ದೇವರು ಮಾತಾಡ್ತಾರೆ ಮನುಷ್ಯರ ಸಂಗಡ, ಆ ಬೆಟ್ಟಗಳಲ್ಲಿ ದೇವರು ಇರ್ತಾರೆ, ಆ ಬೆಟ್ಟದ ಮೂಲಕ ನಮ್ಗೆ ಸೂಚನೆ ಆಜ್ಞೆಗಳನ್ನು ಕೊಡುವಂತಹದ್ದಾಗಿರುತ್ತೆ. ಅಲ್ಲಿ ದೇವರು ಇರ್ತಾರೆ ಎನ್ನುವಂತಹ ಭಾವನೆ ಯಾರಿಗಿತ್ತಂದ್ರೆ ಇಸ್ರಾಯೇಲ್ಯರಿಗೆಲ್ಲರಿಗೂ ಆ ಭಾವನೆ ಇರುವುದರಿಂದ, ಹಾಗಾಗಿ ಈ ಬೆಟ್ಟದಲ್ಲಿ ಮಾತಾಡುತ್ತಿರುವುದರಿಂದ ದೇವರ ಬೆಟ್ಟ ಎಂಬುದಾಗಿ ಜನರು ನಂಬಿರುವುದರಿಂದ, ಅವ್ರಿಗೆ ಆ ರೀತಿಯಾಗಿ ಭಾವನೆ ಇರುವುದರಿಂದ ದೇವರ ಬೆಟ್ಟ ಎಂಬುದಾಗಿ ದೇವರು ನಾವು ಬರೆಸಿರುವುದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ದೇವರ ಬೆಟ್ಟ ಎನ್ನುವಂತಹದ್ದು ಇಲ್ಲಿ ಮೆನ್ಷನ್ ಆಗಿದೆ. ಆದ್ರೆ ನಿಜವಾಗ್ಲೂ ದೇವರು ಗುಡಾರವನ್ನು ಯಾವಾಗ ಸ್ಥಾಪನೆ ಮಾಡಿಕೊಂಡ್ರು ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಯಾವಾಗ ಮೊದಲನೇದಾಗಿ ಫಸ್ಟ್ ಯಾವಾಗ ದೇವಾಲಯ ಅನ್ನುವಂತಹದ್ದು ಆರಂಭವಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ವಿಮೋಚನೆ ಕಾಂಡ 40ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೊದಲನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ನೀನು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ಆಜ್ಞಾಶಾಸ್ತ್ರಗಳ ಮಂಜೂಷವನ್ನು ಅದರಲ್ಲಿ ಇಟ್ಟು ಆ ಮಂಜೂಷವನ್ನು ತೆರೆಯಿಂದ ಮರೆಮಾಡಬೇಕು. ಆಮೇಲೆ ಮೇಜನ್ನು ತರಿಸಿ ಅದರ ಮೇಲಿಡಬೇಕಾದದ್ದನ್ನು ಸರಿಯಾಗಿ ಇಡಬೇಕು. ದೀಪಸ್ತಂಭ
ಸಾಕು, ಥ್ಯಾಂಕ್ ಯು. ಇಲ್ಲಿ ಏನಂತ ಈ ಒಂದು ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ, ಮೊದಲನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ನೀನು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ದೇವ್ರು ಮೋಶೆಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನೀನು ಒಂದು ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ಇದು ಮೊದಲನೆಯ ಗುಡಾರವಾಗಿರುತ್ತೆ ಪ್ರಿಯರೇ. ಯಾಕೆ ಅದನ್ನು ಎತ್ತಿ ನಿಲ್ಲಿಸಬೇಕೆಂಬುದಾಗಿ ಅದರ ಹೆಸರು ಮಂಜೂಷ ಎನ್ನುವಂತಹದ್ದನ್ನು ನೋಡ್ತಾ ಇರ್ತೇವೆ ಪ್ರಿಯರೇ. ಅಂದ್ರೆ ಯಾಕೆ ಅದು ಹೇಳ್ತಾ ಇದ್ದಾರೆ ಅಂದ್ರೆ, ದೇವರು ಮಂಜೂಷ ಎಲ್ಲಿರುವಂತಹದ್ದಾಗಿರುತ್ತೋ, ಆ ಗುಡಾರ ಎಲ್ಲಿರುವಂತದ್ದಾಗಿರುತ್ತೋ ಅಲ್ಲಿ ದೇವ್ರು ಇರ್ತಾರೆ. ಹಾಗಾಗಿ ಜನಗಳು ನನ್ನನ್ನು ನಂಬ್ತಾರೆ. ಜನಗಳೆಲ್ಲ ಪಾಪ ಮಾಡುವುದಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ನಾನು ಹೇಳಿರುವಂತಹ ಮಾತನ್ನು ಜನಗಳೆಲ್ಲ ಕೇಳುವಂತರಾಗ್ತಾರೆ. ನಾನು ಆ ಗುಡಾರದಲ್ಲಿ ವಾಸ ಮಾಡುತ್ತೀನಿ ಎಂಬುದಾಗಿ ದೇವರ ಆಲೋಚನೆ ಮಾಡಿ ಮೊದಲನೆಯದಾಗಿ ಒಂದು ಗುಡಾರವನ್ನು, ಒಂದು ಆಲಯವನ್ನಾಗಿ ಮಾಡಿಕೊಂಡಿದ್ದು ಯಾವುದೆಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಮೋಶೆಯ ಸಂಗಡನೆ ಒಂದು ಗುಡಾರವನ್ನು ದೇವರು ಮಾಡಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಮೋಶೆಯ ಸಂಗಡ ಅದು ಯಾವುದಂದ್ರೆ ಮಂಜೂಷ ಎಂಬುದಾಗಿ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದಾಗಿದೆ. ಅಂದ್ರೆ ನಿಜವಾಗ್ಲೂ ಇದರ ಮೂಲಕನೇ ಎಲ್ಲ ನಡ್ಕೊಂಡು ಬರ್ತಾ ಇತ್ತೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಹೌದು, ಈ ಗುಡಾರದ ಬಗ್ಗೆ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಅದೇ ರೀತಿ ದಾವೀದನು ಏನಂತ ಯೋಚನೆ ಮಾಡ್ತಾನೆ ಎಂಬುದಾಗಿ ನೋಡಿಕೊಳ್ಳೋಣ. ದಾವೀದನು, ಅಯ್ಯೋ ದೇವ್ರು ಇನ್ನೂ ಈ ಗುಡಾರದಲ್ಲೇ ಇದಾರಲ್ಲ, ಎಷ್ಟೋ ವರ್ಷಗಳ ಕಾಲದಿಂದ ಈ ಗುಡಾರದಲ್ಲಿ ಇದಾರಲ್ವಾ, ಹಾಗಾಗಿ ನಾನು ಏನ್ ಮಾಡ್ಬೇಕು, ಒಂದು ದೇವಾಲಯವನ್ನು ನಿರ್ಮಿಸ್ಬೇಕು, ಒಂದು ದೇವಾಲಯವನ್ನು ಕಟ್ಟಬೇಕು ಎನ್ನುವಂತಹ ಆಲೋಚನೆ ಯಾರಿಗ್ ಬರುತ್ತೆ ಅಂದ್ರೆ ದಾವೀದನಿಗೆ ಬರುವಂತಹದ್ದನ್ನು ನಾವು ನೋಡ್ತೇವೆ. ಅಂತ ಸಮಯದಲ್ಲಿ ದೇವ್ರ ಹತ್ರ ಹೇಳ್ತಾನೆ, ದೇವರಿಗೆ ಅದು ಗೊತ್ತಾಗಿರುವಂತಹ ಸಮಯದಲ್ಲಿ ದೇವರು ದಾವೀದನಿಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 2ನೇ ವಚನ. ಒಂದು ಪೂರ್ವಕಾಲ ವೃತ್ತಾಂತ ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, 2ನೇ ವಚನದಕ್ಕ 2:3. ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರವೂ ನಮ್ಮ ದೇವರ ಪಾದಪೀಠಕ್ಕೋಸ್ಕರವೂ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿದೆನು. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು. ಸಾಕು ಅಣ್ಣ, ಥ್ಯಾಂಕ್ ಯು. ಇಲ್ಲಿ ಏನಂತ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳುವುದಾದರೆ 2ನೇ ವಚನದಲ್ಲಿ, ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರ ನಮ್ಮ ದೇವರ ಪಾದಪೀಠಕ್ಕೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿದೆನು. ಅವರಿಗೆಲ್ಲ ಹೇಳ್ತಾರೆ, ನಾನು ದೇವರಿಗೆ ಒಂದು ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ನಾನು ನಿಶ್ಚಯ ಮಾಡಿದ್ದೀನಿ ಎಂಬುದಾಗಿ ಹೇಳಿರುವಂತಹ ಸಮಯದಲ್ಲಿ ದೇವರು ಏನಂತ ಹೇಳ್ತಿದ್ದಾರೆ ಎಂಬುದಾಗಿ 3ನೇ ವಚನದಲ್ಲಿ ನೋಡಿಕೊಳ್ಳೋಣ. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬಾರದು ಎಂದು ಹೇಳಿದನು. ಅಂದ್ರೆ ನಾನು ದೇವಾಲಯ ಕಟ್ತೀನಿ ಅಂತ ಹೇಳಿರುವಂತಹ ಸಮಯದಲ್ಲಿ ದೇವರು, ನೀನು ಬೇಡ, ಯಾಕಂದ್ರೆ ನಿನ್ನ ಕೈಗಳೆಲ್ಲ ಬಹಳ ರಕ್ತವನ್ನು ಸುರಿಸಿದವೆ, ಯಾಕಂದ್ರೆ ಬಹಳ ಯುದ್ಧ ಮಾಡಿದ್ಯಾ, ಬಹಳ ಅಲ್ಸೋಗಿದ್ಯಾ, ಹಾಗಾಗಿ ನೀನ್ ಇವಾಗ ಏನು ಮಾಡುವಂತಹದ್ದು ಬೇಡ ಅನ್ನುವಂತಹ ಸಮಯದಲ್ಲಿ ಮತ್ತೆ ಏನಾದ್ರೂ ಆತನು ಬೇಜಾರು ಮಾಡ್ಕಂತಾನ ಎಂಬುದಾಗಿ, ಅಯ್ಯೋ ನೀನ್ ಆತರ ಎಲ್ಲ ಅನ್ಕೊಳಕ್ ಹೋಗ್ಬೇಡ, ನಾನು ಯಾರ ಕೈಯಲ್ಲಿ ದೇವಾಲಯವನ್ನು ಕಟ್ಟಿಸ್ಕೊಳ್ತೀನಿ ಎಂಬುದಾಗಿ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. 6ನೇ ವಚನದಲ್ಲಿ ಏನಂತ ಅಂದ್ರೆ 6, ಆತನು ನನಗೆ, ನಿನ್ನ ಮಗನಾದ ಸೊಲೊಮೋನನೇ ನನ್ನ ಆಲಯವನ್ನು ಅದರ ಪ್ರಾಕಾರಗಳನ್ನು ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ, ನಾನೇ ಅವನಿಗೆ ತಂದೆಯಾಗಿರುವೆನು. ನಾನು ಯಾರ ಕೈಲಿ ಕಟ್ಟಿಸ್ಕೊಂತೀನಿ ಅಂದ್ರೆ ಸೊಲೊಮೋನನ ಕೈಯಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿನ್ ಮುಂದೆ ನಿನ್ನ ಮಗನಲ್ಲ, ನನ್ನ ಮಗನಾಗಿ ನಾನು ಆರಿಸಿಕೊಂಡು ನಾನು ದೇವಾಲಯವನ್ನು ನಾನು ಕಟ್ಟಿಸಿಕೊಳ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ದೇವರು ಹೇಳಿರುವ ಮಾತಿನಂತೆ ದೇವಾಲಯವನ್ನು ಕಟ್ಟುವಂತಹದ್ದನ್ನು ನಾವು ನೋಡ್ತಾ ಇರ್ತೇವೆ. ಅದು ಬಹಳ ದೊಡ್ಡ ದೇವಾಲಯ ಅಂದ್ರೆ ಫಸ್ಟ್ ಗುಡಾರದಲ್ಲಿರುವಂತಹ ಆಲಯ ಯಾವ ರೀತಿ ಮಾರ್ತಾ ಇದೆ ಅಂದ್ರೆ ಇವಾಗ ದೇವಾಲಯದ ರೀತಿಯಾಗಿ ಮಾರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವಾಲಯದ ರೀತಿಯಾಗಿ
ಮಾರಿರುವಂತಹದ್ದು ಮುಂದೆ ಇದೇನ ದೇವಾಲಯ, ಇದು ಬಿಟ್ರೆ ಮತ್ತೆ ಏನಾದ್ರೂ ದೇವಾಲಯಗಳನ್ನು ಕಟ್ತಾರ, ಇಲ್ಲ ಮತ್ತೆ ಏನಾದ್ರು ಇಲ್ಲಿಗೆ ಸ್ಟಾಪ್ ಆಗುತ್ತಾ ದೇವಾಲಯ ಅನ್ನುವಂತಹದ್ದು ಬರುವಂತಹದ್ದನ್ನು ನಾವು ನೋಡಿಕೊಳ್ಳುವುದಾದರೆ ಪ್ರಿಯರೇ, ನಮಗೆ ಗೊತ್ತಿರುವಂತಹದ್ದು ಯಾವ ರೀತಿ ಅಂದ್ರೆ ಆ ಕೊನೆಯದಾಗಿ ಯಾವುದು ಬರುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳುವುದಾದರೆ ಹಗ್ಗಾಯ 2:3. ಹಗ್ಗಾಯ 2:3. ಆ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ? ಸಾಕು ಅಣ್ಣ. ಅಂದ್ರೆ ಇದ್ರಲ್ಲಿ ಏನನ್ನು ನೋಡ್ತಾ ಇದ್ದೇವೆ ಅಂದ್ರೆ ಸೊಲೊಮೋನನು ಕಟ್ಟಿಸಿರುವಂತಹ ದೇವಾಲಯ ಏನಾಗುತ್ತೆ ಅಂದ್ರೆ ಅದು ಯುದ್ಧ ಮಾಡಿ ಆಗಿರ್ಬೋದು, ವಿರೋಧಿಗಳಿರುವಂತಹದ್ದನ್ನು ಅದನ್ನು ನಾಶ ಮಾಡಿರ್ತಾರೆ. ಆದ್ರೆ ಮತ್ತೆ ಅದನ್ನು ಕಟ್ಟುವಂತಹದ್ದನ್ನು ನಾವು ನೋಡ್ತಾ ಇರ್ತೇವೆ. ಅದು ಮತ್ತೆ ಕಟ್ಟಿರುವಂತಹ ಸಮಯದಲ್ಲಿ ಅದರ ಬಗ್ಗೆ ಕುರಿತು ಇಲ್ಲಿ ಏನಂತ ಮಾತಾಡ್ತಿದ್ದಾರೆ ಅಂದ್ರೆ ಈ ಆಲಯದ ಪೂರ್ವ ವೈಭವವು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನು ಇಲ್ಲದಾಗಿ ಕಾಣುತ್ತದಲ್ಲವೇ? ಅಂದ್ರೆ ನೀವು ಪೂರ್ವದಲ್ಲಿರುವಂತಹ ದೇವಾಲಯವನ್ನು ನೋಡಿದ್ರಲ್ಲ, ಅದು ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಫಸ್ಟ್ ಇತ್ತಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಯಾವುದಕ್ಕೂ ಬರುವಂತದ್ದಾಗಿರಲ್ಲ. ಫಸ್ಟ್ ಕಟ್ಟಿರುವಂತಹ ದೇವಾಲಯ ಆ ರೀತಿಯಾಗಿರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಅದೇ ವಚನದಲ್ಲಿ ಕೆಳಗಡೆ 9ನೇ ವಚನವನ್ನು ನಾವು ನೋಡಿಕೊಳ್ಳುವುದಾದರೆ, ಅದೇ ಹಗ್ಗಾಯ 2:9 ನೋಡಿಕೊಳ್ಳುವುದಾದರೆ ನಿಜವಾದ ಆಲಯದ ಬಗ್ಗೆ ಕುರಿತಾಗಿ ಹೇಳ್ತಾ ಇದ್ದಾರೆ. ನಾವು ನೋಡಿಕೊಳ್ಳೋಣ. 2:9. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರದ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರದ ಯೆಹೋವನ ನುಡಿ. ಹೌದು, ಇಲ್ಲಿ ಏನಂತ ಬರ್ತಾ ಇದೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ನಾವು ನೋಡಿಕೊಳ್ಳುವಂತಹ ಸಮಯದಲ್ಲಿ ಈ ಆಲಯ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತ ಅಂದ್ರೆ ಮುಂದೆ ಕಟ್ಟುವಂತಹ ದೇವಾಲಯ ಆಗಿರ್ಬೋದು, ಹಿಂದೆ ಕಟ್ಟುವಂತಹ ದೇವಾಲಯ ವೈಭವ ಆಗಿರ್ಬೋದು, ಇವೆರಡಕ್ಕಿಂತ ಉತ್ತಮವಾಗಿರುವಂತಹದ್ದಾಗಿರ್ಬೋದು, ವಿಶೇಷವಾಗಿರುವಂತಹ ಒಂದು ದೇವಾಲಯ ಉಂಟಾಗುವಂತದ್ದಾಗಿದೆ. ಆ ದೇವಾಲಯದ ವೈಭವವು ಯಾರ ಕೈಯಲ್ಲಿಂದನೂ ಆಗುವುದಿಲ್ಲ. ಅಂಥ ದೇವಾಲಯ ಒಂದು ನಿರ್ಮಾಣವಾಗುವಂತಹದ್ದಾಗಿದೆ. ಇದರಲ್ಲಿ ಕೊನೆಯ ಎಂಬುದಾಗಿಲ್ಲ. ನಾವು ತೆಲುಗು ಬೈಬಲ್ನಲ್ಲಿ ಓದಿಕೊಳ್ಳ್ರೆ ಕಡೆಯ ದೇವಾಲಯ ಎಂಬುದಾಗಿ ನಾವು ನೋಡಿಕೊಳ್ಳುವಂತಹದ್ದಾಗಿದೆ ಪ್ರಿಯರೇ. ಕಡೆಯ ಆಲಯ ಎಂಬುದಾಗಿ ಬರುವಂತಹದ್ದಾಗಿದೆ. ಹಾಗಾಗಿ ಒಂದು ಕಡೆಯ ಆಲಯ ಅನ್ನುವಂತಹದ್ದು ನಿರ್ಮಾಣವಾಗುವಂತಹದ್ದಾಗಿರುತ್ತೆ. ಇವಾಗ ನಾವು 2 ನೋಡ್ಕೊಂಡ್ವಿ. ಯಾವ್ದಂದ್ರೆ ಒಂದು ಮಂಜೂಷ ಪೆಟ್ಟಿಗೆ, ಒಂದು ಗುಡಾರವನ್ನು ನೋಡಿಕೊಂಡ್ವಿ. ಅದೇ ರೀತಿ ಸೊಲೊಮೋನನು ಕಟ್ಟಿಸಿರುವಂತಹ ದೇವಾಲಯ ನೋಡಿದ್ವಿ. ಇನ್ನು ಯಾವ ದೇವಾಲಯಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತವೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂತಹ ಸಮಯದಲ್ಲಿ ಒಂದು ದೇವಾಲಯ ಕಾಣಿಸಿಕೊಳ್ಳುವಂತಹದ್ದಾಗಿದೆ. ಆ ದೇವಾಲಯವನ್ನು ಕುರಿತು ಕೂಡ ನಾವು ನೋಡಿಕೊಳ್ಳೋಣ. ಅದು ಯಾವ ದೇವಾಲಯ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಯೋಹಾನನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ದೇವರು ಫಸ್ಟ್ ಅವರೆಲ್ಲ ದೇವಾಲಯದಲ್ಲಿ ಅವ್ರಿಗೆ ಇಷ್ಟ ಬಂದ ರೀತಿಯಾಗಿ ಎಲ್ಲ ವ್ಯಾಪಾರ ಮಾಡಿಕೊಂಡು ಒಂದು ವ್ಯಾಪಾರ ಯಾವ ರೀತಿ ಒಂದು ಸಂತೆ ಯಾವ ರೀತಿ ನಡೆಯುತ್ತೋ ಆ ರೀತಿಯಾಗಿ ಮಾಡ್ಕೊಬಿಟ್ಟಿರ್ತಾರೆ. ಹಾಗಾಗಿ ದೇವರು ಕೋಪದಿಂದ ಬಂದ್ಬಿಟ್ಟು ಯೇಸು ಕ್ರಿಸ್ತರು ಅದನ್ನೆಲ್ಲ ಕೆಡುತ್ತಾ ಇರುವಂತಹ ಸಮಯದಲ್ಲಿ ಒಂದು ಮಾತನ್ನು ಹೇಳುವಂತಹದ್ದಾಗಿದೆ. ಏನಂತ ಅಂದ್ರೆ, ನೀವೆಲ್ಲರೂ ಇದು ಯಾಕೆ ಮಾಡ್ತಾ ಇದ್ದೀರಾ? ನಾನು ಇವೆಲ್ಲ ಇವಾಗ ನೀನ್ ಏನ್ ಮಾಡಿ
ಅಂದ್ರೆ ಈ ದೇವಾಲಯವನ್ನು ಏನ್ ಮಾಡಿ ಕೆಡವಿರಿ, ನಾನು ಏನ್ ಮಾಡ್ತೀನಂದ್ರೆ 3 ದಿನದಲ್ಲಿ ನಾನು ಎಬ್ಬಿಸ್ತೀನಿ ಎನ್ನುವಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಈ 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು ಎಂಬುದಾಗಿ. ಅಂದ್ರೆ ಈ ದೇವಾಲಯ ಏನಾದ್ರೂ ಸೊಲೊಮೋನನು ಕಟ್ಟಿಸಿರುವಂತಹ ದೇವಾಲಯ ಅಂತ ನಾವು ನೋಡಿಕೊಂಡ್ರೆ ಅಲ್ಲ. ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಆದ್ರೆ ಸೊಲೊಮೋನನು ಕಟ್ಟಿಸಿರುವಂತಹ ದೇವಾಲಯ ಬರೀ 7 ವರ್ಷಗಳಲ್ಲೇ ಕಟ್ಟಿಸಿರುವಂತಹದ್ದಾಗಿದೆ. ಆದ್ರೆ ಇದು ಬೇರೆ ದೇವಾಲಯ, ಆ ಕಾಲದಲ್ಲಿಯೇ ಕಟ್ಟಿರುವಂತಹ ದೇವಾಲಯ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಅಂದ್ರೆ ಇಲ್ಲಿ ಆ ದೇವಾಲಯ ಕುರಿತು ಹೇಳ್ತಾ ನಿಜವಾದ ದೇವಾಲಯ ಬಗ್ಗೆ ಕೂಡ ದೇವರು ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ಅದು ಅವರಿಗೆ ಎಲ್ಲರಿಗೂ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಯೇಸು ಕ್ರಿಸ್ತರು ಮರಣಿಸಿ 3ನೇ ದಿವಸ ಹೇಳುವಂತಹ ಸಮಯದಲ್ಲಿ ಆ ಜನಗಳಿಗೆಲ್ಲರಿಗೂ ಅರ್ಥವಾಗುತ್ತೆ. ಯಾವುದಂದ್ರೆ, ನಮ್ಮ ದೇಹವೇ ದೇವರಿಗೆ ಆಲಯವಾಗಿದೆ ಎಂಬುದಾಗಿ ದೇವರು ಹೇಳುತ್ತಿರುವಂತಹದ್ದನ್ನು ನಾವು ನೋಡ್ತಾ ಇದ್ವಿ. ನಾವು ದೇವರಿಗೆ ಆಲಯವಾಗಿರುವಂತಹ ಸಮಯದಲ್ಲಿ ನಾವು ಕೂಡ ನಮ್ಗೆ ಇಷ್ಟ ಬಂದ ರೀತಿಯಾಗಿ ನಾವು ನಡೆದುಕೊಂಡ್ರೆ ದೇವರು ಸಹಿಸುವಂತವ್ರು ಆಗಿರಲ್ಲ. ದೇವರಿಗೆ ಇಷ್ಟ ಬಂದ ರೀತಿಯಾಗಿ ನಡ್ಕೋಬೇಕೇ ಹೊರತು ನಮಗಿಷ್ಟ ಬಂದಂಗ್ ನಡ್ಕಂತೀವಿ ಅಂದ್ರೆ ದೇವರು ಅದಕ್ಕೆ ಅವಕಾಶ ಕೊಡಲ್ಲ. ಏನ್ ಮಾಡ್ತಾರೆ ಹಂಗಾದ್ರೆ, ನಮಗಿಷ್ಟ ಬಂದ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವಂತದ್ದಾಗಿರಲ್ವಾ? ನಮ್ಮ ವಿಷಯದಲ್ಲಿ ದೇವ್ರು ಏನ್ ಮಾಡ್ಬೋದು ಎಂಬುದಾಗಿ ವಾಕ್ಯ ಓದಿಕೊಂಡ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಪ್ರಿಯರೇ. ದೇವ್ರು ಏನ್ ಮಾಡ್ತಾರೆ ಎಂಬುದಾಗಿ ನೋಡಿಕೊಳ್ಳೋಣ. ನಾವೇನಾದ್ರೂ ನಮ್ಮ ಇಷ್ಟ ಬಂದಾಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕೀರ್ತನೆಗಳು 78ನೇ ಅಧ್ಯಾಯ 60ನೇ ವಚನ. 78:60. ತಾನು ಜನಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ಸಿಲೋವಿನಲ್ಲಿ ಹಾಕಿಸಿದ ಗುಡಾರವನ್ನು ತ್ಯಜಿಸಿಬಿಟ್ಟು ತನ್ನ ಸಾಕು. ಇಲ್ಲೇನಂತ ಇದೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ, ತಾನು ಜನಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ಸಿಲೋವಿನಲ್ಲಿ ಹಾಕಿಸಿದ ಗುಡಾರವನ್ನು ತೆಗೆಸಿ, ಅಂದ್ರೆ ಆಗ ಫಸ್ಟ್ ಗುಡಾರಗಳು ಇರುವಂತಹದ್ದನ್ನು ನಾವು ನೋಡಿಕೊಂಡ್ವಿ. ಆವಾಗ ದೇವರು ಗುಡಾರಗಳಲ್ಲಿ ವಾಸ ಮಾಡುವಂತಹದ್ದು. ಯಾಕಂದ್ರೆ ದೇವರಲ್ಲಿ ಅಲ್ಲಿ ವಾಸ ಮಾಡ್ತಾರೆ ಅನ್ನುವಂತಹ ಭಾವನೆ ಜನಗಳಲ್ಲಿ ಇರುವುದರಿಂದ ದೇವರು ಆ ರೀತಿಯಾಗಿ ದೇವಾಲಯಗಳ ಮೂಲಕ, ಗುಡಾರದ ಮೂಲಕ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವಾಗ ನಿಜವಾಗ್ಲೂ ದೇವರು ಗುಡಾರ ಏನಾಗಿದೆ ಅಂದ್ರೆ, ನಮ್ಮ ದೇಹವೇ ದೇವರಿಗೆ ಗುಡಾರ ಆಗಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾಗಿ ನಮ್ಮ ದೇಹವೇ ದೇವರಿಗೆ ಗುಡಾರ ಆಗಿರುವುದರಿಂದ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಅಂದ್ರೆ, ಒಳ್ಳೆ ರೀತಿಯಾಗಿ ದೇವರು ಹೇಳಿರೋ ಪ್ರಕಾರ ನಡಿಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅನ್ನುವಂತಹ ಸಮಯದಲ್ಲಿ ಗುಡಾರವನ್ನು ತ್ಯಜಿಸಿ ಬಿಡುವಂತದ್ದು. ಅವಾಗ ಗುಡಾರ ಇತ್ತು, ಗುಡಾರವನ್ನು ತ್ಯಜಿಸ್ತಾ ಇದ್ರು. ಇವಾಗ ನಮ್ಮ ದೇಹ ಗುಡಾರ ಆಗಿದೆ ಅಂದ್ರೆ ನಮ್ಮನ್ನ ತ್ಯಜಿಸುವಂತಹದ್ದಾಗಿದೆ. ಅಂದ್ರೆ ದೇವರು ನಮ್ಮನ್ನು ಕೂಡ ತಳ್ಳುವಂತಹದ್ದು. ನಾವೇನಾದ್ರೂ ಪಾಪ ಮಾಡಿ ಜೀವಿಸ್ತಾ ಇದ್ರೆ ದೇವರು ನಮ್ಮನ್ನು ಕೂಡ ತಳ್ಳುವಂತಹದ್ದನ್ನು ನಾವಿಲ್ಲಿ ನೋಡಬಹುದು ಪ್ರಿಯರೇ. ಹಾಗಾಗಿ ದೇವರು ನಮ್ಮನ್ನ ತಳ್ಳಬಾರ್ದು, ದೇವರು ನಮ್ಮಲ್ಲಿ ಇರ್ಬೇಕು, ವಾಸ ಮಾಡ್ಬೇಕು ಅನ್ನುವಂತಹದ್ದೇನಾದ್ರೂ ನಾವು ನೋಡುವುದಾದರೆ ದೇವರು ಇಷ್ಟಪಡುವಂತಹ ರೀತಿಯಲ್ಲಿ ನಾವು ಕೂಡ ಬದುಕುವಂತಹದ್ದು ಆಗಿರ್ಬೇಕು ಪ್ರಿಯರೇ. ಹಾಗಾಗಿ ನಾವೇನಾದ್ರೂ, ನಮ್ಮಲ್ಲಿ ಯಾರು ವಾಸ ಮಾಡ್ತಾರೆ ಎಂಬುದಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಿಯರೇ. ಯಾರಂದ್ರೆ, ನಾವು ಯಾವಾಗ ಹೊಸಬರಾಗಿ ಜನಿಸ್ತೇವೋ ಅಂತ ಸಮಯದಲ್ಲಿ ಯಾರು ಬಂದು ವಾಸ ಮಾಡ್ತಾರೆ ಅಂದ್ರೆ ಪವಿತ್ರಾತ್ಮರು ಬಂದು ನಮ್ಮಲ್ಲಿ ವಾಸ ಮಾಡುವಂತಹದ್ದಾಗಿರುತ್ತೆ. ಹಾಗಾಗಿ ನಾವು ಬರೀ ನೀರಿನಲ್ಲಿ ಮಾತ್ರ ಹೊಸಬರಾಗಿ ಹುಟ್ಟುವಂತವ್ರು ನಾವು ಆಗಿರ್ಬಾರ್ದು. ಅದೇ ರೀತಿ ಆತ್ಮದ ಮೂಲಕ ಕೂಡ ನಾವು ಹೊಸಬರಾಗಿ ಹುಟ್ಟಿದ್ರೆ ಮಾತ್ರ ನಮ್ಮಲ್ಲಿ ದೇವರು ಬಂದು ವಾಸ ಮಾಡುವುದಕ್ಕೆ ಸಾಧ್ಯ ಆಗುವಂತಹದ್ದಾಗಿದೆ. ಹಾಗಾಗಿ ಆತ್ಮದಲ್ಲಿ ಹೇಗೆ ಹೊಸಬರಾಗಿ ಹುಟ್ಟುವಂಥದ್ದು, ಯಾವಾಗ ನಮ್ಮ ಜೀವಿತ ಯಾವಾಗ ಆರಂಭವಾಗುತ್ತೆ ಅಂದ್ರೆ ಪ್ರಿಯರೇ, ಫಸ್ಟು ತಾಯಿಯ ಗರ್ಭದಿಂದ ಹುಟ್ಟಿದಾಗ ಅದು ಹೊಸ ಜನ್ಮ ಆಗಿದ್ರು ಕೂಡ ಮತ್ತೊಂದು ಹೊಸ ಜನ್ಮ ನಮ್ಗೆ ಯಾವುದಂದ್ರೆ ದೀಕ್ಷಾಸ್ಥಾನದ ಮೂಲಕ ನಮ್ಗೆ ಹೊಸ ಜನ್ಮ ಇರುವಂತಹದ್ದು ಆಗಿರುತ್ತೆ. ನಾವಿವಾಗ ಏನಾದ್ರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ನಾನು ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡ್ಕಂತೀನಿ, ನಾನಿನ್ನು ಪಾಪ ಮಾಡುವುದಿಲ್ಲ ಅನ್ನುವಂತಹದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ, ಫಸ್ಟ್ ನಾವ್ ಎಷ್ಟೇ ಕ್ರೂರರಾಗಿದ್ರು, ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ದೇವರು ಅಳಿಸಿ ಹಾಕುವಂತಹದ್ದನ್ನು ಕ್ಷಮಿಸ್ಬಿಟ್ಟು, ಇನ್ನು ಮುಂದೆ ನೀನು ಒಳ್ಳೆ
ಒಳ್ಳೆ ರೀತಿಯಾಗಿ ನಡೆದುಕೋ ಅನ್ನುವಂತಹದ್ದನ್ನು ದೇವರು ಯಾವಾಗ ಹೇಳ್ತಾರ ಅಂದ್ರೆ ನಮಗೆ ಆವಾಗ ಆರಂಭ ಆಗುವಂತದ್ದು ಆವಾಗ ಆತ್ಮದಿಂದ ಹೊಸಬರಾಗಿ ಹುಟ್ಟುವುದಕ್ಕೆ ಏನಾಗುತ್ತೆ ಅಂದ್ರೆ ಅದು ಸ್ಟಾರ್ಟ್ ಆಗುವಂತಹದ್ದಾಗಿದೆ. ಆ ಸ್ಟಾರ್ಟ್ ಆಗುವಂತಹದಕ್ಕೆ ಸಹಾಯಕರು ಯಾರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮೊಳಗೆ ವಾಸ ಮಾಡುವುದಕ್ಕೆ ಪವಿತ್ರಾತ್ಮರು ಬರುವಂತಹದ್ದಾಗಿದೆ. ಇವಾಗ ನಮ್ಮೊಳಗೆ ಪಾಪಗಳನ್ನೇನಾದ್ರೂ ನಾವು ತುಂಬಿಸಿಕೊಂಡಿರುವುದಾದರೆ ಪವಿತ್ರಾತ್ಮರು ಎಲ್ಲಿ ವಾಸ ಮಾಡುವುದಕ್ಕಾಗಿದೆ ಆಗುತ್ತೆ. ನಮ್ಮಲ್ಲಿ ಎಷ್ಟು ಪಾಪಗಳು ತುಂಬಿರ್ತವೆ ಅಂದ್ರೆ ನಮ್ಮ ಹೃದಯನೇ ತುಂಬಿ ತುಳುಕ್ತಾ ಇರುತ್ತೆ. ಅಷ್ಟು ವಾಕ್ಯಗಳು ನಾವು ತುಂಬಿಸ್ಕೊಂಡಿರಲ್ಲ. ಯಾವುದೋ ಒಂದು ವಾಕ್ಯ ಇದೆ, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಆಲೋಚನೆ ಒಂದು ಸ್ವಲ್ಪದ ಮಟ್ಟಿಗೆ ಇರ್ಬೋದು. ಆದ್ರೆ ಈ ಲೋಕದ ಕುರಿತಾಗಿ ನಮಗೆ ಹೆಚ್ಚು ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳಲ್ಲಾಗಿರ್ಬೋದು ಎಂಥ ಸಮಯದಲ್ಲಿ ಅಂದ್ರೆ ನಮ್ಮ ಹೃದಯ ಅನ್ನುವಂತಹ ಸಮಯದಲ್ಲಿ ಎಲ್ಲರೂ ನಮ್ಮ ಹೃದಯ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಪಂಪ್ ಮಾಡುವಂತಹದ್ದನ್ನು ನಾವು ಅನ್ನುವಂತಹದ್ದು ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆದ್ರೆ ನಮ್ಗೆಲ್ಲರಿಗೂ ಗೊತ್ತು ನಿಜವಾದ ಹೃದಯ ಆಲೋಚನೆಗಳ ಮುಖಾಂತರ ಬರುವಂತಹದ್ದಾಗಿರುತ್ತೆ. ನಮ್ಮ ಆಲೋಚನೆಯೇ ನಿಜವಾದ ಹೃದಯ ಎಂಬುದಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದಾಗಿದೆ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಯಾವುದೂ ಅಲ್ಲ. ನಾವು ಏನಾಗಿದ್ದೀವಿ ಅಂದ್ರೆ ಈ ದೇಹ ಅನ್ನುವಂಥದ್ದು ನಮ್ಮದಲ್ಲ. ಈ ದೇಹದಲ್ಲಿ ಇರುವಷ್ಟು ಕಾಲದವರೆಗೆ ಮಾತ್ರ ಈ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದ್ ಪಾಪ ಮಾಡುವುದಕ್ಕೆ ಅವಕಾಶ ಇರುವಂತದ್ದು ಎಂಬುದಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರುವಂತಹದ್ದು ಆಗಿದೆ. ಹಾಗಾಗಿ ಈ ಲೋಕದಲ್ಲಿ ಬಿಟ್ಟು ಹೋಗುವಂತಹ ಸಮಯದಲ್ಲಿ ಯಾವುದರಲ್ಲಿ ಹೋಗ್ತೀವಿ ಅಂದ್ರೆ ನಾವು ಆತ್ಮದ ಮೂಲಕ ನಿಜವಾಗಿ ನಾವು ಆತ್ಮಭರಿತರಾಗಿ ನಾವು ಹೋಗುವಂತಹದ್ದನ್ನು ನಾವು ಪ್ರತಿಯೊಬ್ಬರು ನೋಡುವಂತಹದ್ದಾಗಿದೆ. ಇವಾಗ ನಾವು ಆತ್ಮವನ್ನು ಧರಿಸಿಕೊಂಡಿದ್ದೀವಿ ಎಂಬುದಾಗಿ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ನಮ್ಮ ದೇಹದಲ್ಲಿ ಯಾವ ಜಾಗದಲ್ಲಿ ಆತ್ಮ ಇದೆ ಎಂಬುದಾಗಿ ನಮ್ಗೆ ನಾವು ಕೂಡ ತಿಳಿದುಕೊಳ್ಳುವಂತವ್ರು ಆಗಿರ್ಬೇಕು. ಯಾವ ದೇಹದಲ್ಲಿ ನಮ್ಮ ಅಂದ್ರೆ ಆತ್ಮ ಅನ್ನುವಂತಹದ್ದು ವಾಸವಾಗಿರುತ್ತೆ ಪ್ರೇರೆ ನಮ್ಗೆ ಏನಾದ್ರು ಗೊತ್ತು ಯಾವ ದೇಹದಲ್ಲಿ ಯಾವ ಜಾಗದಲ್ಲಿ ಅಂದ್ರೆ ನಮ್ಗೆ ದೇಹ ಇದೆಯಲ್ವಾ, ಈ ದೇಹದಲ್ಲಿ ಯಾವ ಭಾಗದಲ್ಲಿ ಆತ್ಮ ವಾಸಿಸುವಂತಹದ್ದಾಗಿದೆ ಎಂಬುದಾಗಿ ಯಾರಾದ್ರೂ ಗೊತ್ತಿದ್ರೆ ಹೇಳ್ಬಹುದು. ಇಲ್ಲಾಂದ್ರೆ ನಾವು ಹಾಗೆ ನೋಡಿಕೊಳ್ಳೋಣ. ಯಾವ ಭಾಗದಲ್ಲಿ ಆತ್ಮ ಅನ್ನುವಂತಹದ್ದು ವಾಸವಾಗುತ್ತೆ? ಹೃದಯ. ಹೃದಯ ಅನ್ನುವಂತಹ ಜಾಗದಲ್ಲಿ ನಮ್ಮ ಏನಾಗುತ್ತೆ ಆತ್ಮ ಅನ್ನುವಂತಹದ್ದು ವಾಸ ಮಾಡುವಂತದ್ದಾಗಿದೆ. ಆಮೇಲೆ ನಾವು ನೋಡಿಕೊಳ್ಳುವುದಾದರೆ ಅಂದ್ರೆ ಇವಾಗ ನಮ್ಮ ದೇಹದಲ್ಲಿ ಫುಲ್ಲು ಆತ್ಮ ಇರುವಂತದ್ದಾಗಿರುತ್ತೆ ಎಂಬುದಾಗಿ ನಾವು ನೋಡಿಕೊಳ್ಳುವಂತಹ ಸಮಯದಲ್ಲಿ ಇವಾಗ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಒಬ್ಬೊಬ್ಬರಿಗೆ ಕೈ ಮುರಿದೋಗಿರುವಂತಹದ್ದಾಗಿರುತ್ತೆ ಪ್ರೇರೆ. ಇವಾಗ ಯಾರಿಗಾದ್ರೂ ಒಬ್ರಿಗೆ ಕೈ ಮುರಿದೋದ್ರೆ ಈ ಫುಲ್ ಆತ್ಮ ಕೈ ಜೊತೆ ಇರುತ್ತೆ ಅಂತ ನಾವು ಯೋಚನೆ ಮಾಡೋಣ. ನಮ್ಮ ಕೈ ಏನಾದ್ರೂ ಮುರಿದೋದ್ರೆ ಆತ್ಮ ಕೂಡ ಅಷ್ಟು ಮುರಿದೋಗುವಂತದ್ದಾಗಿರುತ್ತ, ಆತ್ಮ ಕೂಡ ಅಷ್ಟು ನಮ್ಮ ದೇಹದಿಂದ ಹೊರಬರುವಂತಹದ್ದಾಗಿರುತ್ತೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಇಲ್ಲ. ಏನು ಮಾತ್ರ ಬರುವಂತಹದ್ದಾಗಿರುತ್ತೆ ಅಂದ್ರೆ ಬರೀ ನಮ್ಮ ಕೈ ಆಗಿರ್ಬೋದು, ನಮ್ಮ ಕಾಲಾಗಿರ್ಬೋದು, ನಮ್ಮ ಯಾವ ಅವಯವಗಳನ್ನು ನಾವು ಕಳೆದುಕೊಳ್ತೀವೋ ಅದು ಮಾತ್ರ ನಮ್ಮಿಂದ ದೂರ ಹೋಗುವಂತದ್ದಾಗಿರುತ್ತೆ ಹೊರತು ಅಷ್ಟು ಆತ್ಮ ನಮ್ಮಿಂದ ದೂರ ಹೋಗುವಂತಹದ್ದು ನಮ್ಮಲ್ಲಿರುವುದಿಲ್ಲ. ಹಾಗಾಗಿ ಆಲೋಚನೆ ಮುಖಾಂತರ ಆಗಿರ್ಬೋದು, ನಮ್ಮ ಹೃದಯಗಳಲ್ಲೇ ಆಗಿರ್ಬೋದು, ಯಾರಿರ್ತಾರೆ ಅಂದ್ರೆ ಆಲೋಚನೆಗಳ ಮುಖಾಂತರ ನಮ್ಮಲ್ಲಿ ಆತ್ಮ ಇರುವಂತಹದ್ದು ಆಗಿರುತ್ತೆ ಪ್ರೇರೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ನನ್ನೊಳಗೆ ನಾನು ಒಂದು ಆತ್ಮ ಈ ದೇಹದೊಳಗೆ ಇದೆ. ಹಾಗಾಗಿ ನಾವು ಯಾರಿಗೆ ಜಾಗ ಕೊಡ್ಬೇಕಂದ್ರೆ ಪವಿತ್ರಾತ್ಮರಿಗೆ ಮಾತ್ರ ನಾವು ಜಾಗವನ್ನು ಕೊಡ್ಬೇಕು. ಲೋಕದಲ್ಲಿ ದೇವರ ಆಲಯ ಅನ್ನುವುದಕ್ಕಿಂತ ದುಷ್ಟನ ಆಲಯ ಅಂದ್ರೆ ದುಷ್ಟನೇ ನಮ್ಮೆಲ್ಲರಿಗೂ ತಂದೆ ಆಗಿರುವುದರಿಂದ ಆತನು ಯಾವ ಮಾರ್ಗದಲ್ಲಿ ಸೂಚಿಸ್ತಾನೋ ಅದರ ಮಾರ್ಗದಲ್ಲೇ ನಾವು ಪ್ರತಿಯೊಬ್ಬರು ನಡೆಯುವಂತವ್ರು ಆಗಿದ್ದೀವಿ ಪ್ರಿಯರೇ. ಹಾಗಾಗಿ ಅಂತ ಮಾರ್ಗದಲ್ಲಿ ನಡೆದುಕೊಂಡು ಹೋದ್ರೆ ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರು ನಮ್ಮನ್ನ ತ್ಯಜಿಸುವಂತದ್ದಾಗಿರುತ್ತೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ. ದೇವರು ಯಾವ ರೀತಿ ನಾವು ಇರಬೇಕು, ದೇವರ ಯೋಚನೆಯಲ್ಲಾಗಿರ್ಬೋದು, ದೇವರ ನಮ್ಮ ವಿಷಯದಲ್ಲಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೋ ಆ ಸಂಕಲ್ಪವನ್ನು ನೆರವೇರಿಸುವ ಮಕ್ಕಳಾಗಿ ನಾವು ಪ್ರತಿಯೊಬ್ಬರು ಜೀವಿಸುವಂತವ್ರು ಈ ಲೋಕದಲ್ಲಿ ಆಗಿರ್ಬೇಕು. ನಾವೇನಾದ್ರೂ ದೇವರಿಗೆ ಈ ದೇಹವನ್ನು ಆಲಯವಾಗಿ ಏನಾದ್ರೂ ಈ ಲೋಕದಲ್ಲಿ ನಾವು ಕೊಡ್ಲಿಲ್ಲ ಅಂದ್ರೆ ನಾವು ಶಾಶ್ವತ ಮರಣಕ್ಕೆ ನಾವು ಸಾಗುವಂತವ್ರು ಆಗಿರ್ತೀವಿ. ನಮ್ಗೆಲ್ಲರಿಗೂ ಗೊತ್ತಿದೆ ಶಾಶ್ವತ ಮರಣ ಅನ್ನುವಂತಹದ್ದು ಕತ್ತಲೆಯ ಲೋಕ. ನಾವೆಲ್ಲರೂ ಕತ್ತೆಯ ಲೋಕಕ್ಕೆ ನೂಕಲ್ಪಟ್ರೆ ಮತ್ತೆ ಅಲ್ಲಿಂದ ವಾಪಸ್ ಬರುವುದಕ್ಕೆ ನಮ್ಮ ಕೈಯಲ್ಲಿ ಆಗುವಂತಹದ್ದಾಗಿರಲ್ಲ ಪ್ರಿಯರೇ. ಹಾಗಾಗಿ ಆ ಕತ್ತಲೆಯ ಲೋಕಕ್ಕೆ ಹೋಗ್ದಲೆ ನಾವು ಏನಾಗ್ಬೇಕಂದ್ರೆ ಯಾವಾಗ್ಲೂ ನಿತ್ಯ ಜೀವಕ್ಕೆ ಸಾಗುವಂತವ್ರು ನಾವಿಲ್ಲಿ ಪ್ರತಿಯೊಬ್ಬರು ಆಗಿರ್ಬೇಕು ಪ್ರಿಯರೇ.
ನಮ್ಮೊಳಗೆ ದೇವರು ವಾಸ ಮಾಡ್ತಾನೆ ಎಂಬುದಾಗಿ ನಮಗೆ ಪ್ರತಿಯೊಬ್ಬರಿಗೂ ತಿಳಿದಿರುವಂತಹದ್ದು ಆಗಿದೆ ಪ್ರಿಯರೇ. ಅದೇ ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳೋಣ ಪ್ರಿಯರೇ. ವಾಕ್ಯದ ಮೂಲಕ ಯಾವ ರೀತಿ ಯಾವ ಜಾಗದಲ್ಲಿ ದೇವರು ವಾಸ ಮಾಡುತ್ತಾರೆ ಎಂಬುದಾಗಿ ನೋಡಿಕೊಳ್ಳೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1-3. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು, ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿನ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಸಾಕು. ಇಲ್ಲಿ ಏನಂತ ಇದೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ, ಅಂದ್ರೆ ಆ ಹಳೆ ಒಡಂಬಡಿಕೆ ಅನ್ನುವಂತಹದ್ದು ಛಾಯೆ ರೀತಿಯಲ್ಲಿ ಇರುವಂತಹದ್ದಾಗಿದೆ. ಅಂದ್ರೆ ನೆರಳಿನ ಮೂಲಕ ಇರುವಂತಹದ್ದಾಗಿದೆ. ನೆರಳನ್ನು ನೋಡ್ಬಿಟ್ಟು ಇದೇ ನಿಜ ಅನ್ನುವಂತಹದ್ದಲ್ಲ. ಅಂದ್ರೆ ನೆರಳು ಇದೆ ಅಂದ್ರೆ ನಿಜವಾದದ್ದು ಒಂದು ಇದೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಆ ನಿಜವಾದದ್ದೇ ಒಂದು ಹೊಸ ಒಡಂಬಡಿಕೆ ಆಗಿದೆ. ಅದರಲ್ಲಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರು ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಪರಿಶುದ್ಧ ಮತ್ತು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತಹದ್ದಂತ ನೋಡ್ತಾ ಇದ್ದೇವೆ. ಇವಾಗ ಏನಾದ್ರು ನಾವು ಇವಾಗ ಕೊನೆಯ ಮಂದಿರ ಅನ್ನುವಂತಹದ್ದು ಯಾವುದು, ಕೊನೆಯ ಆಲಯ ದೇವಾಲಯ ಯಾವುದಂತ ಅಂದ್ರೆ ನಮ್ಮ ದೇಹನೇ ದೇವರಿಗೆ ಕೊನೆಯ ಆಲಯ ಎಂಬುದಾಗಿ ಬಂದಿದೆ ಪ್ರಿಯರೇ. ಹಾಗಾಗಿ ನಮ್ಮ ದೇಹವೇ ಕೊನೆಯ ಆಲಯ ಆಗಿದ್ರೆ ಯಾವ ರೀತಿ ಇರಬೇಕು, ನಾವು ಪರಿಶುದ್ಧರಾಗಿದ್ರೆ ದೇವರು ವಾಸ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ನಾವೇ ಪರಿಶುದ್ಧರಾಗಿರೋದಲ್ಲೇ ಅಪರಿಶುದ್ಧರಾಗಿದ್ದ ನಾವೇನಾದ್ರೂ ಜೀವಿಸ್ತಾ ಇದ್ರೆ ನಮ್ಮೊಳಗೆ ದೇವರು ವಾಸ ಮಾಡುವಂತಹದ್ದು ಆಗಿರಲ್ಲ. ನಮ್ಮೊಳಗಿಂದ ದೇವರು ನಮ್ಮನ್ನು ತ್ಯಜಿಸಿಬಿಟ್ಟು ಪವಿತ್ರಾತ್ಮರು ನಮ್ಮಿಂದ ದೂರ ಹೋಗುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮೊಳಗೆ ನಮ್ಮನ್ನು ಆರಿಸಿಕೊಂಡಿರುವಂತಹದ್ದು ನಮ್ಮ ಒಬ್ಬೊಬ್ಬರ ಮನಸ್ಸುಗಳನ್ನು ನೋಡ್ಬಿಟ್ಟು, ಆಲೋಚನೆಗಳನ್ನು ನೋಡ್ಬಿಟ್ಟು ದೇವರು ನಮ್ಮನ್ನು ಆರಿಸಿಕೊಂಡಿರುವಂತಹದ್ದಾಗಿರುತ್ತೆ. ನಾವು ಯಾವಾಗ ದೇವರ ಹತ್ರ ಬಂದು ಹೊಸಬರಾಗಿ ಯಾವಾಗ ಹುಟ್ಟಿರ್ತವೋ, ಆತ್ಮಿಕ ರೀತಿಯಲ್ಲಿ ಕೂಡ ಹೊಸಬರಾಗಿ ಹುಟ್ಟಿ ಏನ್ ಮಾಡ್ಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂತಹದ್ದು ಆಗಿರ್ಬಹುದು. ಯಾವಾಗ ನಾವು ಒಳ್ಳೆ ರೀತಿಯಾಗಿ ನಡಿತೀವಿ ಎಂಬುದಾಗಿ ಗೊತ್ತಾಗುವಂತಹದ್ದಾಗಿರುತ್ತೆ ಅಂದ್ರೆ ನಾವಿವಾಗ ಹೊಸಬರಾಗಿ ಹುಟ್ಟಿರುವಂತಹ ಅಂದ್ರೆ ದೀಕ್ಷಾ ಸ್ಥಾನದ ಮೂಲಕ ನಾವು ಹೊಸಬರಾಗಿ ಹುಟ್ಟುತ್ತೇವೆ ಎಂಬುದಾಗಿ ನಮಗೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹದ್ದಾಗಿದೆ. ಇವಾಗ ಯಾವ ರೀತಿ ಅಂದ್ರೆ ಇವಾಗ ಫಸ್ಟ್ ಎಲ್ಲ ನಾವೇನು ಒಂದು ಕಾರ್ ಆಗಿರ್ಬೋದು. ಇವಾಗ ಒಂದು ಕಾರ್ ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ, ಒಂದು ಕಾರನ್ನ ಏನ್ ಮಾಡ್ತೀವಿ ಅಂದ್ರೆ ಫಸ್ಟು ಚೆನ್ನಾಗಿ ಅದನ್ನ ತಗೊಬಂದು ಹೊಸದಾಗಿ ತಗೊಬಂದಿರ್ತೀವಿ. ಅದು ನಮ್ಗೆ ಇಷ್ಟ ಬಂದ ರೀತಿಯಲ್ಲೆಲ್ಲ ಒಂದು ತುಂಬಾ ಕೆಲವು ವರ್ಷಗಳ ಕಾಲ ಅದನ್ನ ಯೂಸ್ ಮಾಡ್ತೀವಿ. ಅದನ್ನು ಡ್ರೈವ್ ಮಾಡಿರುವಂತಹ ಸಮಯದಲ್ಲಿ ಕೊನೆಯ ಕಾಲಕ್ಕೆ ಅದು ಏನಾಗುತ್ತೆ ಅಂದ್ರೆ ರಿಪೇರಿಗೆ ಬರುವಂತಹದ್ದಾಗಿರುತ್ತೆ. ಒಂದಲ್ಲ ಒಂದು ರಿಪೇರಿ ಬರ್ತಾ ಇರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹೋಗ್ಬಿಟ್ಟು ಮೆಕ್ಯಾನಿಕಲ್ ಹತ್ರನೋ ಯಾರ ಹತ್ರನೋ ಅದನ್ನ ಕೊಟ್ಬಿಟ್ಟು ಎಷ್ಟು ದಿನ ಆಗುತ್ತೋ ಅಂತ ಕೇಳಿದಾಗ 1 ವಾರ ಆಗ್ಬೋದು, 1 ವಾರದ ನಂತರ ಇದು ರಿಪೇರಿ ಆಗುತ್ತೆ, ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿರುವಂತಹ ಸಮಯದಲ್ಲಿ 1 ವಾರ ಆತನು ಕಾಯ್ಬೇಕು. ನನಗೀಗ್ಲೇ ಬೇಕು, ನನಗೀಗ್ಲೇ ರಿಪೇರಿ ಮಾಡ್ಕೊಡಿ ಅಂದ್ರೆ ಅಲ್ಲ, ತುಂಬಾ ಇಲ್ಲಿ ಏನಂದ್ರೆ ತುಂಬಾ ಪಾರ್ಟ್ಸ್ ಏನಾಗಿದ್ದಾವೆ, ಡ್ಯಾಮೇಜ್ ಆಗಿದ್ದಾವೆ. ಹಾಗಾಗಿ ಇದನ್ನ ಇವಾಗ್ಲೇ ರಿಪೇರಿ ಮಾಡಕ್ಕಾಗಲ್ಲ. ಕೆಲವು ದಿನಗಳ ಅಂದ್ರೆ 1 ವಾರದ ನಂತರ ಬನ್ನಿ, ಇಲ್ಲ 1 ತಿಂಗಳು ಬಿಟ್ಕೊಂಡು ಬನ್ನಿ, ನಾವು ನಿಮ್ಮ ಕಾರು ಚೆನ್ನಾಗಿ ಮಾಡ್ಕೊಡ್ತೀವಿ, ಫಸ್ಟ್ ಹೆಂಗಿತ್ತು ಆ ರೀತಿಯಾಗಿ ನಾವು ಮಾಡ್ಕೊಡ್ತೀವಿ ಎಂಬುದಾಗಿ ಅವರು ಹೇಳುವಂತಹದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ನಿಮ್ಮ ಜೀವಿತದಲ್ಲೂ ಕೂಡ ಫಸ್ಟ್ ತಾಯಿಯ ಗರ್ಭದಿಂದ ಹೊಸಬರಾಗಿ ಹುಟ್ಟಿ ಈ ಲೋಕಕ್ಕೆ ಹೋಗ್ಬಿಟ್ಟು ನಮ್ಗೆ ಇಷ್ಟ ಬಂದ ರೀತಿಯಾಗಿ ಎಲ್ಲ ನಡ್ಕೊಂಡು ನಾವ್ ಏನಾಗಿರ್ತೀವಿ ಅಂದ್ರೆ ನಾವು ಕೂಡ ಹಾಳಾಗೋಗಿರ್ತೀವಿ. ಅದೇ ರೀತಿ ನಮ್ಮಲ್ಲಿರುವಂತಹ ಅವಯವಗಳಾಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು, ನಮ್ಮ ಮಾತುಗಳಾಗಿರ್ಬೋದು ಎಲ್ಲವೂ ಕೆಟ್ಟಿರುವಂತಹದ್ದಾಗಿರುತ್ತೆ. ಅದನ್ನು ಸರಿ ಮಾಡುವುದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ ಅಂದ್ರೆ, ನೀವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಆ ನಂತರ ನಿಮ್ಮನ್ನು ನಾನು ಬದಲು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಇವಾಗ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದೀವಿ ಅಂದ್ರೆ ನಮ್ಮಲ್ಲಿ ವಾಕ್ಯಗಳೆಲ್ಲ ತುಂಬಿರ್ಬೇಕು. ನಾವೆಲ್ಲ ದೇವರ ವಾಕ್ಯದ ಪ್ರಕಾರ ದೇವರ ಸೇವೆಗೆ ನಿಲ್ಲುತ್ತೀವಿ, ಸೇವೆಯಲ್ಲೇ ಇರ್ತೀವಿ ಅನ್ನುವಂತಹ ಭರವಸೆಯನ್ನು ದೇವರು ಕೊಟ್ಟಂತಹ ಸಮಯದಲ್ಲಿ ನಮ್ಮನ್ನು ದೇವರು 1 ವರ್ಷಕ್ಕೋ ಇಲ್ಲ 2 ವರ್ಷಕ್ಕೋ ಇಲ್ಲ 6 ತಿಂಗಳಿಗೋ ಒಳ್ಳೆ ರೀತಿಯಾಗಿ ನಮ್ಮನ್ನು ನಿಲ್ಲಿಸ್ತಾರೆ. ಒಳ್ಳೆ ಮಕ್ಕಳಾಗಿ ದೇವರು ನಮ್ಮನ್ನು ನಿಲ್ಲಿಸ್ತಾರೆ. ಅಂದ್ರೆ ತಾಳ್ಮೆಯಿಂದ ಕಾಯ್ದ್ರೆ ನಾವು ಕೂಡ ಒಳ್ಳೆ
ಯಾವ ರೀತಿ ಒಂದು ಕಾರು ಮತ್ತೆ ರಿಪೇರ್ ಆಗ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಡ್ರೈವ್ ಮಾಡಕ್ಕೆ ಸಾಧ್ಯ ಆಗುತ್ತೋ, ಅದೇ ರೀತಿ ನಾವು ಕೂಡ ದೇವರಿಗೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟಿರುವಂತಹ ಸಮಯದಲ್ಲಿ ನಮ್ಮೊಳಗೆ ಪವಿತ್ರಾತ್ಮರು ಬರುವುದಕ್ಕೆ ಅವಕಾಶ ಕೊಟ್ಟು, ಪವಿತ್ರಾತ್ಮರೇ ನಮ್ಮೊಳಗೆ ವಾಸ ಮಾಡ್ತಾ ಇದ್ರೆ, ಪವಿತ್ರಾತ್ಮರು ಹೇಳ್ತಾರೆ ಯಾವ ರೀತಿ, ನೀನು ಈ ಮಾರ್ಗಕ್ಕೆ ಹೋಗು, ನೀನು ಇಲ್ಲೋಗು, ನೀನು ಆ ಕೆಲಸ ಮಾಡ್ಬೇಡ, ನೀನು ಒಳ್ಳೆ ರೀತಿಯಾಗಿ ನಡ್ಕೊ ಎಂಬುದಾಗಿ ನಮ್ಗೆ ಯಾರು ಸೂಚನೆ ಕೊಡ್ತಾರೆ, ಯಾರು ಮಾರ್ಗದರ್ಶನವನ್ನು ಕೊಡ್ತಾರೆ ಅಂದ್ರೆ, ಈ ಲೋಕದಲ್ಲಿ ಮನುಷ್ಯನು ಮಾರ್ಗದರ್ಶನ ನಮ್ಗೆ ಅವಶ್ಯಕತೆ ನಮ್ಗೆ ಬೇಕಾಗುವುದಿಲ್ಲ. ನಮ್ಗೆ ಯಾರ ಮಾರ್ಗದರ್ಶನ ಬೇಕಂದ್ರೆ ಅಂದ್ರೆ ಪವಿತ್ರಾತ್ಮರ ಮಾರ್ಗದರ್ಶನ ಅಂದ್ರೆ ಸಹಾಯಕ ಯಾರಾಗಿದ್ದಾರೆ ಅಂದ್ರೆ ಪವಿತ್ರಾತ್ಮರೇ ಆಗಿದ್ದಾರೆ. ಹಾಗಾಗಿ ಪವಿತ್ರಾತ್ಮರ ಸಹಾಯ ನಮ್ಮಲ್ಲಿ ಇಲ್ಲದಿದ್ದರೆ, ನಾನು ಪವಿತ್ರಾತ್ಮರು ಇಲ್ದಿದ್ರೆ ಅಷ್ಟೇ ನಾನು ಬದುಕ್ತೀನಿ, ನಾನು ಜೀವಿಸ್ತೀನಿ ಅಂತ ನಾವು ಆಲೋಚನೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರೇ ಹೇಳಿದ್ದಾರೆ, ನಿಮ್ಮ ಸಹಾಯಕರೇ ನಾನು ಪವಿತ್ರಾತ್ಮರನ್ನು ನಾನು ಏನ್ ಮಾಡ್ತೀನಿ, ಕಳುಹಿಸ್ತೇನೆ. ಅದೇ ರೀತಿ ಪವಿತ್ರಾತ್ಮನನ್ನು ನಿಂದಿಸಬೇಡಿರಿ ಎಂಬುದಾಗಿ ನಾವು ಈ ಬೇರೆ ಪಾಪಕ್ಕೆ ಯೇಸು ಕ್ರಿಸ್ತರನ್ನು ನಿಂದಿಸಿದ್ರು ನಮ್ಗೆ ಪಾಪ ಕ್ಷಮಾಪಣೆ ಆಗ್ಬೋದು. ಆದ್ರೆ ನಾವು ಪವಿತ್ರಾತ್ಮರನ್ನೇ ನಿಂದಿಸಿದ್ರೆ ನಮ್ಗೆ ಕ್ಷಮಾಪಣೆ ಅನ್ನುವಂತಹದ್ದು ಸಿಗುವುದಿಲ್ಲ ಪ್ರಿಯರೇ. ಹಾಗಾಗಿ ಇವಾಗ ನಮ್ಮ ಹೃದಯದಲ್ಲಿ ಏನಾದ್ರೂ ಫಸ್ಟ್ ಏನೋ ಹಳೇಬ್ರಾಗಿದ್ವಿ, ಫಸ್ಟ್ ಏನೋ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ, ಹೊಸಬರಾಗಿ ಹುಟ್ಟಿಲ್ಲ, ಹಾಗಾಗಿ ಪಾಪ ಮಾಡಿದ್ವಿ, ಪಾಪವನ್ನೇ ತುಂಬಿಕೊಂಡಿದ್ವಿ, ಹಾಗಾಗಿ ದೇವರು ವಾಸ ಮಾಡುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ದೀಕ್ಷಾಸ್ಥಾನದ ಮೂಲಕನಾದ್ರೂ ಅವೆಲ್ಲ ಹಳೆವಿರ್ತಾವಲ್ಲ, ಅವನ್ನೆಲ್ಲ ತೆಗೆದ್ಬಿಟ್ಟು ಹೊಸದನ್ನು ನಾವು ಜೋಡಿಸಿಕೊಳ್ಳುವಂತವ್ರಾಗ್ಬೇಕು. ಅವು ಯಾವುವಂದ್ರೆ ವಾಕ್ಯಗಳನ್ನು ನಾವು ಜೋಡಿಸಿಕೊಳ್ಳುವಂತವ್ರಾಗ್ಬೇಕು. ವಾಕ್ಯಗಳೇನಾದ್ರೂ ನಮ್ಮೊಳಗಿದ್ರೆ ಪಾಪ ನಮ್ಮೊಳಗೆ ಬರುವುದಕ್ಕೆ ಪಾಪಕ್ಕೆ ನಾವು ಜಾಗವನ್ನು ಬಿಡಬಾರ್ದು. ನಮ್ಮ ಹೃದಯದಲ್ಲಿ ಯಾವಾಗ್ಲೂ ನಮ್ಮ ಆಲೋಚನೆಗಳಲ್ಲಿ ದೇವರನ್ನೇ ತುಂಬ್ಕೊಂಡಿದ್ರೆ, ದೇವರ ವಾಕ್ಯಗಳನ್ನೇ ಏನಾದ್ರೂ ನಾವು ತುಂಬ್ಕೊಂಡಿದ್ರೆ ದುಷ್ಟನಿಗೆ ಅವಕಾಶ ಸಿಗುವುದಿಲ್ಲ, ಪಾಪಕ್ಕೂ ಒಂದು ಅವಕಾಶ ಅನ್ನುವಂತಹದ್ದು ಸಿಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯಗಳೇ ಅಲ್ಲಿ ತುಂಬಿರುವಂತಹದ್ದಾಗಿರುತ್ತೆ. ನಾವು ದೀಕ್ಷಾಸ್ಥಾನ ತೆಗೆದುಕೊಂಡು ಕೂಡ ನಾವೇನಾದ್ರೂ ಪಾಪ ಮಾಡ್ಕೊಂಡು, ನಮ್ಮ ಆಲೋಚನೆಗಳ ಮುಖಾಂತರದಲ್ಲಿ ಪಾಪ ಮಾಡ್ಕೊಂಡು ಏನಾದ್ರೂ ನಾವು ಜೀವಿಸ್ತಾ ಇದ್ರೆ ಪವಿತ್ರಾತ್ಮರು ಬಂದು ವಾಸ ಮಾಡುವುದಕ್ಕೆ ಆಗುವುದಿಲ್ಲ. ಎಲ್ಲಿ ಪಾಪ ಇರುತ್ತೋ, ಎಲ್ಲಿ ಅಶುದ್ಧ ಅನ್ನುವಂತಹದ್ದಿರುತ್ತೋ ಅಲ್ಲಿ ಆ ವಾಸ ಮಾಡುವಂತದ್ದು ದೇವರಲ್ಲ. ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಪರಿಶುದ್ಧ ಜಾಗದಲ್ಲಿ ದೇವರು ವಾಸ ಮಾಡುವುದಕ್ಕೆ ದೇವರು ಬಯಸ್ತಾ ಇದ್ದಾರೆ. ಈ ಬೆಳಗಿನ ಸಮಯದಲ್ಲಿ ಆಲೋಚನೆ ಮಾಡೋಣ, ನಿಮ್ಮ ಹೃದಯಗಳು ಪರಿಶುದ್ಧವಾಗಿದ್ದವೋ ಇಲ್ಲ ಯಾವ ರೀತಿಯಾಗಿದ್ದಾವೆ, ದೇವರು ವಾಸ ಮಾಡುವಂತಹ ರೀತಿಯಲ್ಲಿ ನಿಮ್ಮ ಹೃದಯಗಳು ಇದಾವ, ಇಲ್ಲ ಪವಿತ್ರಾತ್ಮರು ನಮ್ಮಿಂದ ದೂರ ಹೋಗುವಂತಹ ಹೃದಯಗಳು ನಮ್ಮೊಳಗಿದಾವೆ ಎಂಬುದಾಗಿ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡುವಂತವ್ರು ಆಗ್ಬೇಕು ಪ್ರಿಯರೇ. ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಪೇತ್ರರು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ. ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದೆಣಿಸಿದ್ದೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು. ಸಾಕು ಅಕ್ಕ, ಥ್ಯಾಂಕ್ ಯು. ಇಲ್ಲಿ ಏನಂತ ಇದೆ ಅಂದ್ರೆ, ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆಂದೆಣಿಸಿದ್ದೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತಿ ಹಾಕುವ ಕಾಲ ಬೇಗನೆ ಬರುತ್ತದೆ ಎಂಬುದಾಗಿ ಬಲ್ಲೆವು. ಅಂದ್ರೆ ಫಸ್ಟ್ ದೇವರು ವಾಸ ಮಾಡುವುದಕ್ಕೆ ಮಂಜುಷ ರೀತಿಯಾಗಿ ಗುಡಾರ, ಆ ರೀತಿಯಾಗಿ ದೇವರು ಆರಿಸಿ ಆ ತರ ವಾಸ ಮಾಡ್ಕೊಂಡು ಆ ತರ ತಯಾರು ಮಾಡ್ಕೊಂಡು ಇರುವಂತಹದ್ದನ್ನು ನಾವು ನೋಡಿದ್ವಿ. ಆದ್ರೆ ನಿಜವಾಗ್ಲೂ ಇವಾಗ ಯಾವ ಗುಡಾರವನ್ನು ದೇವರು ತಯಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ, ಪೇತ್ರನವರು ಹೇಳ್ತಾ ಇದ್ದಾರೆ, ನನ್ನ ದೇಹವೆಂಬ ಗುಡಾರ ಅನ್ನುವಂತಹದ್ದು ಸ್ಪಷ್ಟವಾಗಿ ಬರ್ತಾ ಇದೆ. ಇವಾಗ ಗುಡಾರ ಅನ್ನುವಂತಹದ್ದು, ದೇವಾಲಯ ಅನ್ನುವಂಥದ್ದು, ಆಲಯ ಅನ್ನುವಂಥದ್ದು ಚರ್ಚಲ್ಲಿ ಇರುವಂತಹದ್ದಾಗಿರುತ್ತೆ. ಅಲ್ಲಿರುತ್ತೆ ಇಲ್ಲಿರುತ್ತೆ ಅಂತ ನಾವು ಆಲೋಚನೆ ಮಾಡುವುದಕ್ಕಾಗಲ್ಲ. ಯಾವುದಂದ್ರೆ ನಾವೇ ಒಂದು ದೇವಾಲಯ ಆಗಿದ್ದೀವಿ, ನಾವೇ ಒಂದು ಗುಡಾರ ಆಗಿದ್ದೀವಿ, ನಾವೇ ಒಂದು ನಿಲಯ ಆಗಿದ್ದೀವಿ. ಹಾಗಾಗಿ ದೇವರು ಇವಾಗ ಮನೆಯ ಮುಂದೆ ಯಾರು ವಾಸ ಮಾಡ್ತಾರೋ ಅವ್ರ ಮನೆ ಮುಂದೆ ಯಾವ ರೀತಿ ಶಾಂತಿ ನಿಲಯ ಅನ್ನುವಂತಹದ್ದಿರುತ್ತೆ, ಅದೇ ರೀತಿ ನಮ್ಮ ಹೃದಯಗಳಲ್ಲಿ ಏನಾದ್ರೂ
ದೇವರೆನ್ನುವಂಥದ್ದು ಇರುವುದಾದರೆ ನಮ್ಮನ್ನು ನೋಡಿದ ತಕ್ಷಣವೇ ನಮ್ಮ ನಡೆ ನುಡಿಗಳ ಮುಖಾಂತರ ನೋಡ್ಬಿಟ್ಟು ಇವರು ದೇವರ ಮಕ್ಕಳು ಅನ್ನುವಂತಹದ್ದು, ದೇವರು ಇದ್ದಾರೆ ಇವರಲ್ಲಿ ಅನ್ನುವಂತಹ ಭಾವನೆ ಬರುವ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ನಡೆದುಕೊಳ್ಳುವಂಥವ್ರು ಆಗ್ಬೇಕು. ನಮ್ಮನ್ನು ನೋಡಿದ ತಕ್ಷಣನೇ ಇಂಥ ಮನುಷ್ಯರ ಇಂಥವ್ರು ಇರಬಾರ್ದು, ಈ ರೀತಿಯಾಗಿ ನಡ್ಕೊಳ್ಳೋರು ಇರಬಾರ್ದು ಅನ್ನುವಂತಹ ಭಾವನೆ ಅವರಿಗೆ ಬರುವಂತದ್ದಾಗಿರ್ಬಾರ್ದು. ಮನುಷ್ಯರಂದ್ರೆ ಅಂದ್ರೆ ಮಕ್ಕಳಂದ್ರೆ ಈ ರೀತಿಯಾಗಿರ್ಬೇಕು, ಪರವಾಗಿಲ್ಲ ದೇವ್ರ ಮಕ್ಳಂದ್ರೆ ಒಳ್ಳೆ ರೀತಿಯಾಗಿರ್ತಾರೆ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರಿಗೆ ಬರ್ಬೇಕೇ ಹೊರ್ತು ದೇವ್ರ ಮಕ್ಳ ಇವ್ರು ಈ ರೀತಿಯಾಗಿ ಎಲ್ಲ ನಡ್ಕೊಂತಾರೆ ಅನ್ನುವಂತಹದ್ದು ಇರಬಾರ್ದು. ನಮಗೆ ಕೊಟ್ಟಿರುವಂತಹ ಹೆಸರು ದೇವರ ಮಕ್ಕಳು ಎಂಬುದಾಗಿ ದೇವ್ರು ಕೊಟ್ಟಿದ್ದಾರೆ. ಅಂದ್ರೆ ನಾವೇನಾದ್ರೂ ದೇವರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ನಾವು ನಡ್ಕೊಂತ ಇದ್ರೆ ದೇವರ ಮಕ್ಕಳು ಅನ್ನುವ ಹೆಸರನ್ನು ದೇವರು ಅಳಿಸಿ ಬಿಡ್ತಾರೆ ನಮ್ಮಿಂದ. ಆಗ ನಮ್ಮ ಜೀವಿತ ಫಸ್ಟ್ ಇರುವುದಕ್ಕಿಂತ ಇನ್ನೂ ಕಠಿಣವಾಗಿರುವಂತಹದ್ದಾಗಿರುತ್ತೆ. ಊಹಿಸಿಕೊಳ್ಳದ ರೀತಿಯಾಗಿ ನಿಮ್ಮ ಜೀವಿತಗಳು ಆಗುವಂತಹದ್ದಾಗಿರುತ್ತೆ. ಹಾಗಾಗಿ ಅಂತ ಜೀವಿತಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮೊಳಗೆ ಪವಿತ್ರಾತ್ಮರು ವಾಸ ಮಾಡುವುದಕ್ಕೆ ಒಂದು ಅವಕಾಶ ಕೊಟ್ರೆ ಸೈತಾನನಿಗೆ ನಿಲಯ ಆಗುವುದಿಲ್ಲ. ಅಂದ್ರೆ ನಾವು ದೇವರಿಗೆ ಏನಾದ್ರೂ ವಾಸ ಮಾಡುವುದಕ್ಕೆ ಅವಕಾಶ ಕೊಟ್ರೆ ಅದು ದೇವರ ನಿಲಯ ಆಗುತ್ತೆ. ನಾವೆಲ್ಲರೂ ಹೆಚ್ಚು ಪ್ರೀತಿ ಮಾಡುವಂತಹದ್ದು ದೇವರಿಗಿಂತ ಹೆಚ್ಚಾಗಿ ದುಷ್ಟನನ್ನೇ, ಆತನ ಕ್ರಿಯೆಗಳನ್ನೇ, ಆತನು ಮಾಡುವಂತಹ ಕಾರ್ಯಗಳನ್ನೇ ಹೆಚ್ಚಾಗಿ ಪ್ರೀತಿಸುವಂತವ್ರು ಆಗಿರ್ತೀವಿ. ಆತರ ಏನಾದ್ರೂ ನಾವು ಪ್ರೀತಿ ಮಾಡ್ಕೊಂಡು, ಇಲ್ಲ ಒಬ್ಬೊಬ್ರು ಬುದ್ಧಿವಂತರು ಯಾವ ರೀತಿ ಇರ್ತೀವಂದ್ರೆ ನಾವು ನನಗೆ ದುಷ್ಟನು ಬೇಕು, ದೇವರು ಬೇಕು ಎಂಬುದಾಗಿ ಕೂಡ ನಾವು ಆಲೋಚನೆ ಮಾಡುವಂತವ್ರಾಗಿರ್ತೀವಿ. ಯಾವ ರೀತಿ ಎರಡು ದೋಣಿಗಳ ಮಧ್ಯೆ ನಾವು ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅದೇ ರೀತಿ ನಾನು ದೇವರ ಹತ್ರನೂ ಇರ್ತೀನಿ, ಅದೇ ರೀತಿ ದುಷ್ಟನ ಮಾರ್ಗದಲ್ಲೂ ನಾನು ನಡೀತೀನಿ ಎಂಬುದಾಗಿ ನಾವೇನಾದ್ರೂ ಆಲೋಚನೆ ಮಾಡಿದ್ರೆ ಅದು ಆಗದ ಮಾತಾಗಿರುತ್ತೆ. ಎಲ್ಲಿಗೂ ಸಾಗುವುದಿಲ್ಲ, ಮಧ್ಯದಲ್ಲಿ ಬೀಳುವಂತವ್ರಾಗಿರ್ತೀವಿ. ಅಂದ್ರೆ ಕತ್ತಲೆ ಲೋಕಕ್ಕೆ ಸಾಗುವಂತವ್ರಾಗಿರ್ತೀವಿ. ಆ ಕತ್ತಲೆ ಲೋಕಕ್ಕೆ ನಾವು ಸಾಗಬಾರದಂದ್ರೆ ಒಳ್ಳೆಯ ದೋಣಿಯಲ್ಲಿ ಕಾಲನ್ನಿಟ್ಟು ದೇವರು ಅಂದ್ರೆ ಒಳ್ಳೆ ದೋಣಿಯಲ್ಲಿ ಹೋಗ್ತಾ ಇದ್ರೆ ನಾವೇನಾಗ್ತೀವಿ ಅಂದ್ರೆ ಒಳ್ಳೆ ಮಾರ್ಗಕ್ಕೆ ಎಲ್ಲಿಗೆ ಸಾಗ್ಬೇಕಂತ ಇರ್ತೀವೋ ನಮ್ಮ ದಡಕ್ಕೆ ಹೋಗ್ಬಿಟ್ಟು ಸರಿಯಾಗಿ ನಾವು ದಾಟುವಂತವ್ರು ಆಗಿರ್ತೀವಿ. ಅದೇ ಅಂದ್ರೆ ಮಾರ್ಗವನ್ನು ತೋರಿಸುವಂತವ್ರು ಯಾರಾಗಿರ್ತಾರೆ ಅಂದ್ರೆ ಯೇಸು ಕ್ರಿಸ್ತರು ನಮ್ಗೆ ಮಾರ್ಗದರ್ಶನವನ್ನು ತೋರುವಂತವ್ರು ಆಗಿರ್ತಾರೆ. ಅದು ಯಾವುದಂದ್ರೆ ವಾಕ್ಯದೇ ನಮ್ಗೆ ಮಾರ್ಗ ತೋರಿಸುವಂತಹದ್ದಾಗಿದೆ ಪ್ರಿಯರೇ. ವಾಕ್ಯ ನಮ್ಗೆ ಏನಾಗಿದೆ ಎಂಬುದಾಗಿ ನೋಡಿಕೊಳ್ಳುವಂತಹ ಸಮಯದಲ್ಲಿ ಜೇನು ತುಪ್ಪಕ್ಕಿಂತ ಸಿಹಿ ಅಪರಂಜಿ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಅಂದ್ರೆ ಜೇನು ತುಪ್ಪಕ್ಕಿಂತ ಅಂದ್ರೆ ಒಂದು ತುಪ್ಪವನ್ನು ತಯಾರಿಸ್ಬೇಕಂದ್ರೆ ಎಷ್ಟೋ ಕಷ್ಟ ಇರುವಂತಹದ್ದಾಗಿರುತ್ತೆ. ಹಂಗೆ ಸುಲಭವಾಗಿ ಒಂದು ಜೇನುತುಪ್ಪ ತಯಾರಾಗುವುದಿಲ್ಲ. ಜೇನುಗಳು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಕಿಲೋಮೀಟರ್ ಗಟ್ಲೆ ಹೋಗ್ಬಿಟ್ಟು ಅವು ಹೂವಿನಲ್ಲಿ ಮಕರಂದವನ್ನು ಹೀರಿಕೊಂಡು ಬಂದು ಜೇನುತುಪ್ಪವನ್ನು ನಮಗೋಸ್ಕರವು ತಯಾರು ಮಾಡುವಂತಹದ್ದನ್ನು ನಾವು ನೋಡ್ತಾ ಇರ್ತೇವೆ. ಅಷ್ಟೊಂದು ಕಷ್ಟಪಟ್ಟು ಅದು ಜೇನುತುಪ್ಪ ಯಾವ ರೀತಿ ತಯಾರು ಮಾಡುತ್ತೋ ಅದಕ್ಕಿಂತ ಹೆಚ್ಚು ದೇವರು ಕಷ್ಟಪಟ್ಟು ನಮ್ಗೆಲ್ಲರಿಗೂ ವಾಕ್ಯಗಳನ್ನು ಕೊಟ್ಟಿರುವಂತಹದ್ದು, ವಾಕ್ಯವನ್ನು ಬರೆಸಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅದೇ ಜೇನುತುಪ್ಪನೇ ಅಷ್ಟು ಸಿಹಿಯಾಗಿದೆ, ಅಷ್ಟು ಕಷ್ಟಪಟ್ಟು ಮಾಡಿರುವಂತಹ ಜೇನುಗಳು ಅಷ್ಟು ಜೇನುತುಪ್ಪ ಸಿಹಿಯಾಗಿದೆ ಅಂದ್ರೆ ದೇವರು ಕಷ್ಟಪಟ್ಟು ಬರೆಸಿರುವಂತಹ ಗ್ರಂಥವನ್ನು ಓದಿದ್ರೆ ನಮ್ಗಿನ್ನೂ ಎಷ್ಟು ಸಿಹಿಯಾಗಿ ಸಿಗ್ಬಹುದು, ಎಷ್ಟು ರುಚಿಯಾಗಿರ್ಬೋದು ಅಂತ ನಾವು ಬೈಬಲನ್ನು ಓದಿದ್ರೆ ಮಾತ್ರ ನಮ್ಗೆ ಗೊತ್ತಾಗುವಂತಹದ್ದಾಗಿರುತ್ತೆ. ಯಾವತ್ತೋ ಒಂದ್ ದಿವಸ ನಾನು ಭಾನುವಾರ ಮಾತ್ರ ನಾನು ಬೈಬಲ್ ಓದ್ತೀನಿ, ನಾನು ತಿಳ್ಕಂತೀನಿ ಅಂದ್ರೆ ಅದು ಯಾವುದೇ ಮುಖಾಂತರನು ಸಾಧ್ಯ ಆಗುವುದಿಲ್ಲ. ದೇವರು ನಮ್ಮನ್ನ ತಳ್ಳುವಂಥದ್ದು, ತ್ಯಜಿಸುವಂತಹದ್ದು, ದೇವರ ಮಕ್ಕಳು ಅನ್ನುವಂತಹ ಹೆಸರನ್ನು ಅಳಿಸಿ ಬಿಡುವಂತಹದ್ದು ನಿಮ್ಮ ಜೀವಿತದಲ್ಲಿ ಆಗ್ಬಾರ್ದು. ಅದು ಪಾಪದ ಮೂಲಕ ಬರುವಂತಹದ್ದಾಗುತ್ತೆ. ಹಾಗಾಗಿ ಪಾಪ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಅಂದ್ರೆ ನಾವು ಅಂದ್ರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಂದಲೇ ಪಾಪ ಅನ್ನುವಂತಹದ್ದು ಬಂತು, ಆ ಪಾಪದಿಂದನೇ ಮರಣ ಅನ್ನುವಂತಹದ್ದು ಬಂತು. ಅದೇ ರೀತಿ ಆ ಮರಣ ಈ ಲೋಕದಲ್ಲೆಲ್ಲ ಹಬ್ಬಿಕೊಂಡಿರುವಂತಹದ್ದಾಗಿದೆ. ಆ ಮರಣ ಪ್ರತಿಯೊಬ್ಬರಿಗೂ ಸಂಭವಿಸುವಂತದ್ದಾಗಿದೆ. ಅದು ಯಾವುದರಿಂದ ನಾವು ಪಾಪ ಮಾಡುವುದರಿಂದ ಮರಣ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಸಂಭವಿಸುವಂತದ್ದು ನಮ್ಮೆಲ್ಲರಿಗೂ ಆಗಿದೆ ಪ್ರಿಯರೇ. ಹಾಗಾಗಿ ನಮ್ಮ ತಂದೆ ಯಾರಾಗಿರ್ತಾರೆ, ದೇವರಾಗಿರುವುದರಿಂದ ತಂದೆ ಚಿತ್ತದಂತೆ ನಾವು ನಡೆದುಕೊಂಡು ತಂದೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಆ ರೀತಿಯಾಗಿ ತಂದೆ ಸಂಕಲ್ಪವನ್ನು ನಾವು ಪ್ರತಿಯೊಬ್ಬರು ನೆರವೇರಿಸುವಂತವ್ರಾಗಿರ್ಬೇಕು. ಇಷ್ಟುವರೆಗೂ ನಾವು ಏನೇನ್ ನೋಡ್ಕೊಂಡ್ವಿ ಅಂದ್ರೆ 5 ಪ್ರೇಯರ್ ಯಾವ ರೀತಿ ಅಂದ್ರೆ ಫಸ್ಟ್ ಗುಡಾರ ಯಾವುದನ್ನು ನೋಡಿಕೊಳ್ಳುವಂತಹ ಸಮಯದಲ್ಲಿ ಯಾವ್ದಾಗಿದೆ ಅಂದ್ರೆ ಫಸ್ಟ್ ಗುಡಾರ ಅನ್ನುವಂತಹದ್ದು ಯಾವ್ದಂದ್ರೆ
ಮಂಜುಷ ಪೆಟ್ಟಿಗೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಆದ್ರೆ ಒಂದು ಸ್ಪಷ್ಟವಾಗಿ ಒಂದು ದೇವಾಲಯದ ರೀತಿಯಾಗಿ ಫಸ್ಟ್ ನಿರ್ಮಾಣವಾಗಿದ್ದು ಯಾವುದಂದ್ರೆ ಸೊಲೊಮೋನನು ಕಟ್ಟಿಸಿರುವಂತಹ ಆಲಯ ಆಗಿರುವಂತಹದ್ದಾಗಿದೆ. ಇವಾಗ ಕೊನೆಯ ಆಲಯ ಯಾವುದಂತ ನೋಡಿಕೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಹೃದಯಗಳೇ ಕೊನೆಯ ಆಲಯವಾಗಿದೆ ದೇವರು ವಾಸ ಮಾಡುವುದಕ್ಕೆ. ಮತ್ತೆ ಗುಡಿಗೋಪುರ ಕಟ್ಟಿ ಅದರಲ್ಲಿ ವಾಸ ಮಾಡ್ತೇನೆ ಅನ್ನುವಂತ ದೇವರ ಆಲೋಚನೆ ಈಗ ಇಲ್ಲ. ನಮ್ಮ ಹೃದಯಗಳೇ ಅಂದ್ರೆ ದೇವರಿಗೆ ಒಂದೇ ಒಂದ್ ನಿಮಿಷ ಸಾಕು. ನಾವೇನಾದ್ರೂ ಪಾಪ ಮಾಡಿದ್ರೆ ನಮ್ಮನ್ನ ಬಿಟ್ಟು ದೇವರ ಕಾರ್ಯವನ್ನು ಮಾಡುವುದಕ್ಕೆ ಬೇರೆಯವ್ರನ್ನ ಆರಿಸ್ಕೋಬಹುದು. ಆದ್ರೆ ತಾಳ್ಮೆಯಿಂದ ನಮ್ಮನ್ನೇ ಕಾಯ್ತಾ ಇದ್ದಾರೆ ಅಂದ್ರೆ ನಮ್ಮ ಮೂಲಕ ದೇವರಿಗೆ ಕೆಲಸ ಆಗಬೇಕಿದೆ. ನಾವೇ ದೇವರಿಗೆ ಬೇಕಾಗಿದ್ದೇವೆ. ಹಾಗಾಗಿ ನಾವು ದೇವರ ಕರೆಗೆ ನಾವು ಕಿವಿಗೊಟ್ಟು ದೇವರ ಕರೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾವೇನಾದ್ರೂ ದೇವರ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ದೇವರಿಗೂ ಚೆನ್ನಾಗ್ ಗೊತ್ತು ನಮ್ಮನ್ನ ಹೇಗ್ ನಿರ್ಲಕ್ಷ್ಯ ಮಾಡ್ಬೇಕು, ನಮ್ಮನ್ನ ಹೇಗೆ ದೇವರಿಂದ ದೂರ ಮಾಡ್ಬೇಕಂತ ನಮಗಿಂತ ಹೆಚ್ಚಾಗಿ ದೇವರಿಗೆ ತಿಳಿದಿರುವಂತಹದ್ದಾಗಿದೆ. ಹಾಗಾಗಿ ಪ್ರಿಯರೇ, ನಮ್ಮ ಹೃದಯಗಳೇ ದೇವರಿಗೆ ಆಲಯ ಆಗಿರುವುದರಿಂದ ಪ್ರತಿಯೊಬ್ಬರೂ ಕೂಡ ದೇವರು ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ನಡೆದುಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ದುಷ್ಟನಿಗೆ ಅವಕಾಶ ಕೊಡದಲ್ಲೇ ದೇವರು ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ನಡೆದುಕೊಂಡು ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಭಾಗಿಗಳಾಗಿ ನಾವು ಪ್ರತಿಯೊಬ್ಬರು ನಡೆದುಕೊಳ್ಳುವಂತರು ನಾವೆಲ್ಲರೂ ಆಗಿರಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಸಂದೇಶ ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆಯಾದ ದೇವರಪ್ಪ. ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತಂದೆಯಪ್ಪ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಡೆಸಿಕೊಂಡು ಬರ್ತಾ ಇದೆಯಾ ತಂದೆ, ವಂದನೆಗಳಪ್ಪ. ಹಾಗಾಗಿ ತಂದೆ, ನಾವೆಲ್ಲರೂ ತಂದೆಯಾದ ದೇವರ ಪ್ರತಿ ದಿನವೂ ತಂದೆ ಮುಂಚಾನೆ ವೇಳೆಯಲ್ಲಿ ತಂದೆ ಒಳ್ಳೆ ಸಂದೇಶಗಳನ್ನು ಸಂದೇಶಕರ ಮುಖಾಂತರ ಕೇಳುವ ಭಾಗ್ಯವನ್ನು ನಮ್ಗೆ ಪ್ರತಿಯೊಬ್ಬರಿಗೂ ದಯಪಾಲಿಸಿದೆಯಾ ತಂದೆ. ಬರೀ ಕೇಳುವವರು ಮಾತ್ರ ನಾವು ಯಾರು ಆಗಿರಬಾರದು ತಂದೆಯಪ್ಪ. ಕೇಳಿರುವಂತಹ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸುವಂತ ಹೃದಯಗಳನ್ನಾಗಿ ನಮ್ಮೆಲ್ಲರನ್ನು ನೀವು ಮಾರ್ಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರಪ್ಪ. ಹೇಳಿರುವಂತಹ ವಾಕ್ಯವು ತಂದೆಯಾದ ದೇವರು ಪ್ರತಿಯೊಬ್ಬರು ಕೇಳಿದ್ದರೆಂಬುದಾಗಿ ನಂಬ್ತಾ ಇದ್ದೇನೆ ತಂದೆ. ಅದೇ ರೀತಿ ತಂದೆಯಾದ ದೇವರೇ, ನಮ್ಮ ಹೃದಯಗಳೇ ನಿಮಗೆ ಆಲಯವಾಗಿದೆ. ದುಷ್ಟನಿಗೆ ಅವಕಾಶ ಕೊಡದೆ ತಂದೆಯಾದ ದೇವರಪ್ಪ, ನಿಮ್ಮ ಪವಿತ್ರಾತ್ಮರು ಯಾವಾಗಲೂ ನಮ್ಮ ಹೃದಯದಲ್ಲಿ ವಾಸ ಮಾಡಲು ಅವಕಾಶ ಕೊಡುವಂತೆ ನಮ್ಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರಪ್ಪ. ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡುವ ಕಾರ್ಯವನ್ನು ಮಾಡಬಾರದು ತಂದೆಯಾದ ದೇವರಪ್ಪ. ನಿನ್ನ ವಾಕ್ಯವೇ ತಂದೆಯಾದ ದೇವರಪ್ಪ ಜೇನುತುಪ್ಪಕ್ಕಿಂತ ಸಿಹಿ ಆಗಿರುವಂತಹ ನಿಮ್ಮ ವಾಕ್ಯದ ಪ್ರಕಾರನೇ ನಾವೆಲ್ಲರೂ ನಡೆದುಕೊಳ್ಳುವಂತೆ ನಮ್ಗೆ ಸಹಾಯ ಮಾಡುವ ದೇವರು ನೀವು ಆಗಿದ್ದೀರ ತಂದೆಯಾದ ದೇವರಪ್ಪ. ಅದೇ ರೀತಿ ತಂದೆಯಾದ ದೇವರ ಗೂಗಲ್ ಮೀಟಿಂಗ್ ನಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ ತಂದೆ, ಅವರೆಲ್ಲರನ್ನು ನೀವು ನೆನೆಸಿಕೊ. ಇನ್ನು ಯಾರ್ಯಾರು ಬಂದಿಲ್ವಪ್ಪ, ನಾಳೆ ದಿನದಲ್ಲಿ ಪ್ರತಿಯೊಬ್ಬರು ನಿನ್ನ ಚಿತ್ತದಿಂದ ಜಾಯಿನ್ ಆಗಿ ವಾಕ್ಯವನ್ನು ಕೇಳುವ ಅವಕಾಶವನ್ನು ಅವರಿಗೂ ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರಪ್ಪ. ಅದೇ ರೀತಿಯಾಗಿ ತಂದೆಯಾದ ದೇವರಪ್ಪ, ಕೂಟಗಳು ಯಾವ ಮಾನವಿಯಲ್ಲಿ ಆಗಿರಬಹುದು, ಇನ್ನು ಯಾವ್ಯಾವ ಕೂಟಗಳು ಇದ್ದಾವೋ ತಂದೆ ಏರ್ಪಡಿಸಿಕೊಂಡಿದ್ದಾರೋ ತಂದೆ, ಆ ಕೂಟಗಳಲ್ಲಿ ತಂದೆಯಾದ ದೇವರಪ್ಪ ನೀವಿದ್ದು ಸಹಾಯಕರಾಗಿದ್ದು ಪ್ರತಿಯೊಂದು ಕಾರ್ಯದಲ್ಲೂ ನೀವಿದ್ದು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ದೈವ ಸಂದೇಶಕರನ್ನು ನೀನು ನೆನೆಸಿಕೊ ತಂದೆಯಾದ ದೇವರಪ್ಪ. ಆ ದೈವ ಸಂದೇಶಕರು ತಂದೆಯಾದ ದೇವರೇ ಅಪ್ಪ, ಎಲ್ಲರೂ ವಾಕ್ಯದಲ್ಲಿ ಬೆಳೆಯಬೇಕು, ನಿಮ್ಮ ಸೇವೆ ಹೆಚ್ಚಬೇಕೆಂಬುದಾಗಿ ತಂದೆ ರಾತ್ರಿ ಹಗಲು ಎನ್ನದೆ ತಂದೆಯಾದ ದೇವರೇ ನಿಮ್ಮ ಸೇವೆಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ತಂದೆ. ಅವರಿಗೆ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಆಯುಷ್ಯನ್ನು ಕೂಡ ಕೊಟ್ಟು ತಂದೆ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳೆಲ್ಲರನ್ನು ನಡೆಸ್ತೀರಿ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ತಂದೆಯಾದ ದೇವರೇ. ಅದೇ ರೀತಿ ತಂದೆ ಅನಾರೋಗ್ಯದಿಂದ ಯಾರ್ಯಾರಿದ್ದಾರೋ ತಂದೆ ಅವರನ್ನು ನೆನೆಸಿಕೊಟ್ಟು ತಂದೆ ಅವರಿಗೂ ಕೂಡ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ನಡೆಸ್ತೀರಿ ಎಂಬುದಾಗಿ ನಮ್ಮ ಜೀವಿತಗಳು ಪ್ರತಿಯೊಬ್ಬರ ಜೀವಿತಗಳು ಬದಲಾವಣೆಯನ್ನು ಹೊಂದಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಳ್ಳಲು ನೀವು ಸಹಾಯ ಮಾಡುತ್ತೀರಿ ಎಂಬುದಾಗಿ ನಂಬ್ತಾ ಇದ್ದೇನೆ ತಂದೆಯಾದ ದೇವರಪ್ಪ. ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ತಂದೆಯಾದ ದೇವರಪ್ಪ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೀನ್. ಎಲ್ಲರಿಗೂ ವಂದನೆಗಳು ಸಿಸ್ಟರ್. ಓಕೆ, ಅಂತ್ಯಶ್ರದವನ್ನು ಕೊಡೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಯೇಸು ಕ್ರಿಸ್ತರು ಎರಡನೇ ಬರೋಣದವರೆಗೂ ಅಥವಾ ನಾವು ಬದುಕಿರುವವರೆಗೂ ನಮ್ಮೆಲ್ಲರ ಜೊತೆಯಲ್ಲಿ ಸದಾಕಾಲವೂ ಇರಲಿ. ಆಮೇನ್.